ತಾಯಂದಿರ ದಿನವನ್ನು ಆಚರಿಸುವಂಥದ್ರಿಂದ ಪ್ರೋತ್ಸಾಹಗೊಂಡು ತಂದೆಯಂದಿರ ದಿವಸ ಕೂಡ ಯಾಕೆ ಆಚರಿಸಬಾರದು ಎಂದಾಗಿ ಆಕೆ ಈ ಒಂದು ಪ್ರಯತ್ನ ಮಾಡೋದು. ಅಂದ್ರೆ ಅದಕ್ಕಿಂತ ಹಿಂದೆ ಕೂಡ ಕೆಲವರು ಮಾಡಿದ್ರು. ಹಂಗಂದ್ರೆ ಇದು ಹೇಗೂ ಒಂದು ರೀತಿ ಪೈಪೋಟಿಯಿಂದ ಅಲ್ಲ, ಆದ್ರೆ ಕೊನೆಗೆ 1910ರಲ್ಲಿ ಸೊನೋರಾ ಸ್ಮಾರ್ಟ್ ಅನ್ನುವಂಥ ಒಬ್ಬ ಸಹೋದರಿಯ ಮುಖಾಂತರ ಈ ಒಂದು ದಿನ ಆಚರಿಸಕ್ಕೆ ಶುರು ಮಾಡಿದ್ರು. ಆಕೆಯ ತಂದೆ ಅಮೆರಿಕದಲ್ಲಿ ಸಿವಿಲ್ ವಾರ್ನಲ್ಲಿ ಸತ್ತು ಹೋದ್ರು. ಆದ್ರೆ ಆಕೆ 16ನೇ ವಯಸ್ಸಿರುವಾಗ ಆಕೆಯ ತಾಯಿ ಸತ್ತು ಹೋಗಿದ್ರು ಕೂಡ ತಂದೆ ಆಕೆ ಮತ್ತು ಇನ್ನು 4 ಸಹೋದರಿಯರನ್ನು, ಒಟ್ಟು 5 ಮಕ್ಕಳನ್ನು ತಂದೆ ಒಬ್ಬಂಟಿಗನಾಗಿ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಿ ಬೆಳೆಸ್ತಾ ಬಂದನು. ಅದಕ್ಕೋಸ್ಕರ ಅವರ ಒಂದು ಗೌರವಕ್ಕಾಗಿ, ಅವರ ಒಂದು ಪ್ರೀತಿ, ಅವರ ಶ್ರಮೆ ಅಥವಾ ಅವರ ಒಂದು ತ್ಯಾಗವನ್ನು ಸ್ಮರಿಸೋದಕ್ಕೋಸ್ಕರ ಆಕೆ ಈ ಒಂದು ದಿವಸ ಆಚರಿಸೋದಕ್ಕೆ ಪ್ರಯತ್ನ ಪಡ್ಕೊಳ್ಳೋ. ಹೀಗಾಗಿ ಪ್ರಾರಂಭದಲ್ಲಿ ಶುರು ಆಗಿರುವಂಥ ಜೂನ್ 19, 1910ರಲ್ಲಿ ಇದು ದಿವಸ ಸ್ಟಾರ್ಟ್ ಆಯಿತು. ಹೀಗೆ ಕೆಲವರು ತಾಯಿಯ ಜೊತೆಯಲ್ಲಿ ತಂದೆಯನ್ನು ಕೂಡ ನೆನಪು ಮಾಡಿಕೊಂಡು ಅವರನ್ನು ಕೊಂಡಾಡುವಂತಾಗಲಿ, ಅವರನ್ನು ಗೌರವಿಸುವಂತಾಗಲಿ, ಅವರನ್ನು ಸ್ಮರಿಸುವಂಥ ಕಾರ್ಯಗಳನ್ನು ಮಾಡ್ಕೊಂಡ್ಬಂದರು. ಇದು ಒಂದು ರೀತಿ ಅಂದರೆ ಇದು ಚರ್ಚ್ನಲ್ಲಿ ಮಾಡಿರೋದ್ರಿಂದ ಕೆಲವು ಚರ್ಚ್ನಲ್ಲಿ ಈ ಒಂದು ಸಂಪ್ರದಾಯ ಮುಂದುವರ್ಸ್ಕೊಂಡು ಬಂದಿರೋಂತ ನೋಡ್ತೇವೆ. ಹೇಗೂ ಇದು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದ್ದರಿಂದ ನಾವು ಕೂಡ ತಾಯಿಯಂದರು ಮತ್ತು ತಂದೆಯ ದಿವಸವನ್ನು ನೆನಪು ಮಾಡಿಕೊಂಡು ನಾವು ಆಚರಿಸುವಂಥದ್ದಾಗಿದ್ದೇವೆ. ಈ ಸಮಯಕ್ಕೆ ಅಂದ್ರೆ ಈ ಒಂದಕ್ಕೆ ಬರುವಾಗ ನಾವು ಯಾರದೋ ತಂದೆ ಅಥವಾ ಯಾರೋ ವಿಶೇಷವಾದಂತಹ ಶ್ರೇಷ್ಠರಾಗಿರುವಂತಹ ತಂದೆ ಅಂತ ಹೇಳಿ ಅವರನ್ನು ಗುರುತಿಸದೆ ನಾವೆಲ್ಲರೂ ನಮ್ಮ ತಂದೆಯಂದಿರನ್ನು ನಾವು ಗುರುತಿಸುವಂಥದ್ದು, ಅವರನ್ನು ಗೌರವಿಸುವಂಥದ್ದು, ನಮ್ಮ ಪ್ರೀತಿಯನ್ನು ಅವರಿಗೆ ತೋರ್ಪಡಿಸುವಂಥದ್ದು. ಅವರು ಜೀವಂತವಾಗಿದ್ದರೆ ನಾವು ಅವರಿಗೆ ನಮ್ಮ ಮಾತುಗಳಿಂದ ಅಥವಾ ನಮ್ಮ ಕ್ರಿಯೆಗಳಿಂದ ಅದನ್ನು ನಮ್ಮ ಪ್ರೀತಿಯನ್ನು ತೋರಿಸುವಂಥವರಾಗಿದ್ದೇವೆ. ಆದರೆ ಅವರು ಈ ಲೋಕವನ್ನು ಬಿಟ್ಟು ಹೋಗಿದ್ದೆ ಆದರೂ ಕೂಡ ನಾವು ನಮ್ಮ ತಂದೆಯಂದಿರ ಜೀವಿತವನ್ನು ನಾವು ನೆನಪು ಮಾಡಿಕೊಂಡು ನಾವು ಅವರನ್ನು ಗೌರವಿಸುವಂಥವರಾಗಿದ್ದೇವೆ. ಹೇಗೂ ಲೋಕದಲ್ಲಿ ನೋಡುವಾಗ ಎಲ್ಲರೂ ತಂದೆಯನ್ನು ಸ್ಮರಿಸುವಂಥವ್ರು, ಕೊಂಡಾಡುವಂಥವ್ರು ಇಲ್ಲ. ಅನೇಕರು ತಂದೆಯಂದಿರನ್ನು ಬೈಯುವಂಥವ್ರು, ಟೀಕೆ ಮಾಡುವಂಥವ್ರು ಅಥವಾ ತಂದೆಯಂತೆ ವೈರಿಗಳಂತೆ ನೋಡುವಂಥವ್ರು ಕೂಡ ಅನೇಕರು ಉಂಟು. ಮತ್ತು ಅನೇಕ ಸರಿ ತಂದೆ ತಕ್ಷಣ ತಂದೆಯಂದಿರನ್ನು ಕೂಡ ಅನೇಕರು ಇತರರಿಗೆ ಹೋಲಿಕೆ ಮಾಡಿ ಅವರನ್ನು ಅಪಮಾನ ಮಾಡುವಂಥವ್ರು ಕೂಡ ಉಂಟು. ನಮ್ಮ ತಂದೆ ಏನಾಗಿದ್ದಾರೆ, ನಮ್ಮ ತಂದೆ ಏನು ಬೇರೆಯವ್ರ ಹಾಗೆ ನಮ್ಮ ತಂದೆ ಏನ್ ಮಾಡ್ದ ನೋಡು, ಆ ತಂದೆ ಅವ್ರ ತಂದೆ ನೋಡು, ಅವರೆಷ್ಟು ಚೆನ್ನಾಗಿದ್ದಾರೆ ಅಥವಾ ಅವರೆಷ್ಟು ಏನೆಲ್ಲ ಮಾಡಿದ್ದಾರೆ, ಎಷ್ಟು ಆಸ್ತಿ ಸಂಪಾದಿಸಿದ್ದಾರೆ, ಏನೆಲ್ಲ ಮಕ್ಕಳಿಗೆ ಮಾಡಿದ್ದಾರೆ, ನಮ್ಮ ತಂದೆ ನೋಡು ಸರಿ ಇಲ್ಲ ಅನ್ನುವಂಥದ್ದು ಕೂಡ ಉಂಟು. ಆದ್ರೆ ಹೀಗೆ ತಂದೆಯನ್ನು ಗೌರವಿಸಬೇಕಂದ್ರೆ ಅನೇಕ ಸಾರಿ ಲೋಕದಲ್ಲಿ ಲೌಕಿಕವಾದಂತಹ ಸ್ಥಾನಮಾನಗಳಿಂದ ಅಥವಾ ಅವರು ಲೋಕದಲ್ಲಿ ಹೊಂದಿರುವಂಥ ಆಸ್ತಿ ಪಾಸ್ತಿಗಳಿಗೆ ಅನುಸಾರವಾಗಿ ಅವರನ್ನು ಗೌರವಿಸುವಂಥದ್ದು ಉಂಟು. ಮತ್ತು ಅದು ಬಹಳ ಎಂತಾರೆ ಸರಳವಾದಂಥ ಸಾಮಾನ್ಯವಾದಂಥದ್ದೇ ಅಂಥವರೆಲ್ಲರೂ ಮಾಡ್ತಾರೆ. ಆದರೆ ಅನೇಕ ಸಾರಿ ಅಂಥ ತಂದೆಯಂದಿರು ಕೂಡ ಉಂಟು, ಅವರಿಂದ ಏನನ್ನೂ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಥವಾ ಅವರ ಬಲಹೀನತೆ ಆಗಲಿ, ಅನಾರೋಗ್ಯವಾಗಿರಲಿ, ಅಥವಾ ಬಡತನವಾಗಿರಲಿ, ಅಥವಾ ಇನ್ಯಾವ ರೀತಿಯ ಸಮಸ್ಯೆಗಳಿಂದ ಇತರರಿಗೆ ಹೋಲಿಕೆ ಮಾಡುವಾಗ ಹಾಗೆ ಇರ್ಲಿಕ್ಕಿಲ್ಲ. ಆದರೂ ಕೂಡ ದೇವರು ಲೋಕದಲ್ಲಿ ಅವರನ್ನು ತಂದೆಯಂಬರಾಗಿ ನೇಮಿಸಿರುವುದರಿಂದಲೇ ತಂದೆಯಾಗಿರುವುದರಿಂದಲೇ ಅವರನ್ನು ಗೌರವಿಸುವಂಥದ್ದು, ಅವರನ್ನು ಸ್ಮರಿಸುವಂಥದ್ದು, ಅವರನ್ನು ಕೊಂಡಾಡುವಂಥದ್ದು ಅವಶ್ಯಕವಾಗಿದೆ. ಅದು ಬೈಬಲ್ ನಮಗೆ ಕಲಿಸುವಂಥದ್ದು ನೋಡ್ತೇವೆ. ಯಾಕಂದ್ರೆ ನಾವು ಕೇವಲ ಈ ಲೋಕದವರಿಗೆ ಅನುಸಾರವಾಗಿ ಮಾಡುವಂಥ ಅನೇಕ ಕಾರ್ಯಗಳಿಲ್ಲ. ಯಾಕಂದ್ರೆ ನಾವು ನೋಡೋ ಪ್ರಕಾರ ಇಲ್ಲಿ ಮುಂದಿನ ಭಾಗದಲ್ಲಿ ಕೂಡ ನೋಡ್ತೇವೆ, ಅನೇಕ ಸರಿ ತಂದೆ ಅಂದ ತಕ್ಷಣ ಹೇಗೆ ನಾವು ತಾಯಿಯಂದಿರ ದಿವಸದಲ್ಲಿ ನೋಡಿದೇವೆ ಅಂದ್ರೆ ಅಲ್ಲಿ ಮೋಶೆಯ ತಾಯಿ, ಫರೋಹನನ ಮಗಳು, ಮೋಶೆಯ ಸಹೋದರಿ ಮತ್ತು ಇನ್ನೊಬ್ಬ ಏನಂತಾರೆ ದಾದಿ, ಇವರೆಲ್ಲರೂ ನೋಡಿದೆವು. ಕೆಲವರು ಮಕ್ಕಳಿಲ್ಲದೆ ತಾಯಂದಿರಾದ್ರು, ಕೆಲವರು ಮಕ್ಕಳಿದ್ದು ತಾಯಂದಿರಾದ್ರು. ಆದ್ರೆ ಯಾರು ಜವಾಬ್ದಾರಿ ನಿರ್ವಹಿಸಿದ್ರೋ ಅವರು ತಾಯಂದಿರಾಗಿಯೇ ನಡ್ಕೊಂಡ್ರು. ಹಾಗೆ ಅವರನ್ನು ಗೌರವಿಸುವುದು. ಹಾಗೆ ಇಲ್ಲಿ ತಂದೆ ಅಂತ ನೋಡುವಾಗ ತಂದೆ ಕೂಡ ಹೇಗೆ ಲೋಕದವರಂತೆ ಅನೇಕ ಎಲ್ಲಾ ವಿಷಯಗಳಿರೋದ್ರಿಂದಲೇ ಅವರನ್ನು ತಂದೆಯಿಂದಾಗಿ ಕೊಂಡಾಡಬೇಕಾಗಿಲ್ಲ. ಆದರೆ ಅವರ ಯಾವುದೇ ಸ್ಥಿತಿಯಲ್ಲಿಯೂ ಕೂಡ ದೇವರು ತಂದೆ ಎಂಬುದಾಗಿ ಕೊಟ್ಟಿರುವಾಗ ತಂದೆಯನ್ನು ಸ್ಮರಿಸಿ ಗೌರವಿಸಿ ಕೊಂಡಾಡುವಂಥದ್ದು ಬಹಳ ಅವಶ್ಯಕವಾಗಿದೆ. ಅದು ವಿಶೇಷವಾಗಿ ಕ್ರಿಸ್ತ ವಿಶ್ವಾಸಿಗಳು ಮಾಡಬೇಕಾಗಿರುವಂಥದ್ದು ಅಂತ ಹೇಳಿ ನಾವು ನೋಡ್ತೇವೆ. ಯಾಕಂದ್ರೆ ಮಕ್ಕಳು ಅಂತ ನಾವು ನೋಡಿದ ತಕ್ಷಣದಲ್ಲಿ
ಹೇಗೂ ಇವತ್ತು ಅದನ್ನು ನಾವು ಧ್ಯಾನ ಮಾಡಲ್ಲ. ಆದ್ರೆ ಬೈಬಲ್ ವಾಕ್ಯ ಪ್ರಕಾರ ಏನ್ ಹೇಳ್ತೇವೆ ಅಂದ್ರೆ, ಮಕ್ಕಳು ಯೆಹೋವನ ಸ್ವಾಸ್ಥ್ಯ. ಸೊ ದೇವರು ಮಕ್ಕಳನ್ನು ಕೊಟ್ಟಿರುವಂತ ತಕ್ಷಣ ನಾವು ಅನೇಕ ಸಾರಿ ಕೇವಲ ನಮ್ಮ ಮಕ್ಕಳು ಅಥವಾ ನಮ್ಗೆ ಹುಟ್ಟಿರುವಂತ ಮಕ್ಕಳನ್ನೇ ಮಕ್ಕಳು, ನಮ್ಮ ಮಕ್ಕಳು ಅಂತ ಹೇಳಿ ನಾವು ನೋಡ್ತೀವಿ. ಆದ್ರೆ ಇದು ದೇವರ ಸ್ವಾಸ್ಥ್ಯ. ಈ ಮಗು ದೇವರ ಸ್ವಾಸ್ಥ್ಯ. ಈ ಮಗುವನ್ನು ದೇವರಿಗೋಸ್ಕರ ಬೆಳೆಸಬೇಕು ಅನ್ನೋದು ನಾವು ಮರ್ತೋಗ್ತೇವೆ ಅಂದ್ರೆ, ಯಾಕಂದ್ರೆ ಅದೇ ಅಕ್ಕಪಕ್ಕದವರಿಗೆ, ಲೋಕದವರಿಗೆ ನೋಡಿ ಅದೇ ಯೋಚನೆಯಲ್ಲಿ ನಾವು ಜೀವಿಸ್ತಾ ಇರ್ತೇವೆ. ಅದು ಕ್ರಿಸ್ತ ವಿಶ್ವಾಸಿಗಂತ ನೋಡುವಾಗ ನಮ್ಗೆ ಮಕ್ಕಳೇ ನಮ್ಗೇನು ಇರ್ಬೇಕಾಗಿಲ್ಲ, ಅಥವಾ ನಮ್ಮ ಮಕ್ಕಳು ನಮ್ಗೆ ಇದ್ರು ಕೂಡ ದೇವರ ವಾಕ್ಯ ಪ್ರಕಾರ ನೋಡುವಾಗ ಮಕ್ಕಳು ಅನ್ನೋಂಥದ್ದೇನು ನಮ್ಮ ಏನು ಸ್ವಾಸ್ಥ್ಯ ಅಲ್ಲ, ದೇವರ ಸ್ವಾಸ್ಥ್ಯ. ಆ ಮಕ್ಕಳನ್ನು ದೇವರು ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ, ದೇವರಿಗೋಸ್ಕರ ಅವರನ್ನು ಬೆಳೆಸಬೇಕಾಗಿದೆ. ಮೋಶೆಯ ಜೀವಿತದಲ್ಲಿ, ತಾಯಿಯಂದಿರ ದಿವಸದಲ್ಲಿ ನಾವು ನೋಡಿದ್ದೇವೆ. ತನ್ನ ಏನಂತಾರೆ ಮಗು ಆಗಿರ್ಲಿಲ್ಲ, ಆದ್ರೆ ಆ ಮಗುವನ್ನು ತನ್ನ ಒಂದು ಹತೋಟಿಯಲ್ಲಿ, ತನ್ನ ನಿಯಂತ್ರಣದಲ್ಲಿ ಬಂದಾಗ ಆ ಮಗುವನ್ನು ತಾಯಿಯ ರೀತಿಯಲ್ಲಿ ಆಕೆ ಬೆಳೆಸಲು ಕೊನೆಗೆಲ್ಲ ನೋಡ್ತೇವೆ. ಬೆಳೆಸೋದ್ರಲ್ಲಿ ಸ್ವಂತ ತಾಯಿಯ ಪಾತ್ರವೂ ಉಂಟು. ಆದ್ರೆ ಅಲ್ಲಿ ಯಾರ ತಾಯಿ ಅಲ್ಲ, ಅಥವಾ ಯಾರು ಮಗು ಅಲ್ಲ, ಆದ್ರೆ ದೇವರು ಕೊಟ್ಟಿರುವಂತ ಒಂದು ಸ್ವಾಸ್ಥ್ಯವನ್ನು ದೇವರಿಗೋಸ್ಕರ ಬೆಳೆಸುವಂಥದ್ದು. ಅದು ಆಗಿರುವಾಗ ನಾವು ಲೋಕದವರಂತೆ ಮಾಡದೆ ವಿಶ್ವಾಸಿಗಳಾಗಿ ಬೈಬಲ್ನ ರೀತಿಯಲ್ಲಿ ನಾವು ಜೀವಿಸೋದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಕೂಡ ನಾವು ನೋಡುವಾಗ ತಂದೆ ತಕ್ಷಣ ಕೇವಲ ಮದುವೆ ಮಕ್ಕಳು ಆಗಿರುವಾಗಲೇ ತಂದೆ ಅಂತಿಲ್ಲ, ಅಥವಾ ಮದುವೆ ಆದ್ರೂ ಕೂಡ ಮಕ್ಕಳಾಗದೇ ಇದ್ರೂ ಕೂಡ ತಂದೆಯಾಗಿದ್ದಾರೆ, ಮತ್ತು ತಂದೆ ಆಗಿರುವ ಆತನ ಹೇಗೆ ಮಗನಾಗಿದ್ದಾನೆ ಅನ್ನೋದು ಕೂಡ ನಾವು ಮುಂದಿನ ಭಾಗದಲ್ಲಿ ನೋಡ್ತೇವೆ. ಹೀಗಿರುವಾಗ ನಮ್ಮೆಲ್ಲರಿಗೂ ತಂದೆ ಅಂತ ನೋಡುವಾಗ ನಾವು ಯಾರ ಉದಾಹರಣೆಯನ್ನು ಕೂಡ ನೋಡಿಕೊಂಡು ಅವರ ಮಾದರಿಯನ್ನು ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಬೈಬಲ್ನಲ್ಲಿ ಕೂಡ ಎಲ್ಲರೂ ಅನೇಕರು ಇದ್ದಾರೆ. ಅವರ ಸ್ವಲ್ಪ ಜೀವನ ಸ್ಟಡಿ ಮಾಡ್ಬೋದು. ಇಂಥ ತಂದೆಯವರಿದ್ದು ಒಳ್ಳೆಯವರಿದ್ರು, ಇವ್ರ ತಂದೆ ಒಳ್ಳೆಯವರು, ಆದ್ರೂ ಅವರೆಲ್ಲರೂ ಕೂಡ ಅಪೂರ್ಣರೇ. ನಮಗೆ ಏನಾದರೂ ಮಾದರಿ ಆಗಿದ್ದರೆ ನಮ್ಮ ತಂದೆಯಾದಂಥ ದೇವರು ಮಾತ್ರವೇ ಅಂತ. ಅದಕ್ಕೋಸ್ಕರ ಇವತ್ತು ನಮ್ಮ ತಂದೆಯಂದಿರನ್ನು ಸ್ಮರಿಸುವುದರ ಜೊತೆಯಲ್ಲಿ, ನಮ್ಮ ತಂದೆಯಂದು ನಾವು ನೆನಪು ಮಾಡಿಕೊಂಡು ಅವರನ್ನು ಗೌರವಿಸುವುದರ ಜೊತೆಯಲ್ಲಿ, ಅಥವಾ ಇವತ್ತು ಜೀವಂತವಾಗಿದ್ದರೆ ಅವರಿಗೆ ಅಭಿನಂದನೆಗಳನ್ನು ಶುಭಾಶಯ ತಿಳಿಸುವುದರ ಜೊತೆಯಲ್ಲಿ ನಮ್ಮೆಲ್ಲರ ತಂದೆಯಾಗಿರುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳುವಂಥದ್ದು ಬಹಳ ಅವಶ್ಯಕವಾಗಿದೆ ಅಂತ ಹೇಳಿ. ಹಾಗಂತ ಕೇಳೋ ದಿವಸ ಮಾಡ್ಕೊಳ್ಳೋದಂತಲ್ಲಾದ್ರೆ ಇವತ್ತೊಂದು ದಿವಸ ವಿಶೇಷವಾಗಿ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ನೆನಪು ಮಾಡ್ಕೊಂಡ್ರೆ ಒಳ್ಳೇದಂತ ಹೇಳಿ ನೋಡ್ತೇವೆ. ದೇವರು ನಮ್ಮ ತಂದೆಯಾಗಿ ತನ್ನನ್ನು ತಾನು ತೋರ್ಪಡಿಸಿಕೊಂಡಿರುವಂತ ನೋಡ್ತೇವೆ. 2 ಕೊರಿಂಥ 6ನೇ ಅಧ್ಯಾಯ 18ನೇ ವಚನ ನೋಡ್ತೇವೆ. 2 ಕೊರಿಂಥ 6ನೇ ಅಧ್ಯಾಯ 18ನೇ ವಚನ. 2 ಕೊರಿಂಥ 6ನೇ ಅಧ್ಯಾಯ 18ನೇ ವಚನ. 2 ಕೊರಿಂಥಗಳು 6ನೇ ಅಧ್ಯಾಯ 18ನೇ ವಚನ. ಮತ್ತು ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರ್ತೆಯರಾಗುವಿರಿ ಎಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ ಎಂಬುದಾಗಿ. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅಥವಾ ಕ್ರಿಸ್ತ ವಿಶ್ವಾಸಿಗಳಿಗೆ ದೇವರು ಈ ಒಂದು ವಾಗ್ದಾನ ಮಾಡ್ತಿರುವಂಥದ್ದು. ಮತ್ತು ಇದು ಕೂಡ ನೋಡುವಾಗ ಹೇಗೆ ಹೊಸ ಒಡಂಬಡಿಕೆಯಲ್ಲ, ಆದ್ರೆ ಹಳೆ ಒಡಂಬಡಿಕೆಯ ಪ್ರವಾದನೆಯಲ್ಲಿ ಅಥವಾ ಹಳೆ ಒಡಂಬಡಿಕೆ ಬರೆದಂತ ವಾಕ್ಯವನ್ನೇ ಇಲ್ಲಿ ಪುನರಾವರ್ತಿಸಿರುವಂಥದ್ದು ನೋಡ್ತೇವೆ. ದೇವರು ಹೀಗೆ ವಾಗ್ದಾನ ಮಾಡಿರುವಂಥದ್ದು. ಮತ್ತು ಆತ್ಮ ಹೇಳ್ತಾನೆ, ನಾನು ನಿಮಗೆ ತಂದೆಯಾಗಿರುವುದು, ನೀವು ನನಗೆ ಕುಮಾರ ಕುಮಾರ್ತೆಯರು ಆಗಿರುವಿರಿ ಅಂತ ಹೇಳಿ. ಯಾಕಂದ್ರೆ ನಾವು ನೋಡುವಾಗ ಇಲ್ಲಿ ದೇವರು ಕೆಲವರನ್ನು ಕರೆದು ನಾನು ಹೀಗೆ ಆಗ್ತೇನೆ ಅಂತ ಹೇಳೋದು, ನಾನು ನಿಮಗೆ ತಂದೆ ಆಗ್ತೇನೆ. ಆದ್ರೆ ಹೇಗೆ ನಮಗೆ ತಂದೆ ಆಗ್ತಾನೆ, ದೇವರು ನಮಗೆ ತಂದೆ ಆಗುವಂಥದ್ದು ಹೇಗೆ ಅಂತ ಹೇಳಿ ನೋಡುವಾಗ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ನೋಡ್ತೇವೆ. ಯೋಹಾನ 1ನೇ ಅಧ್ಯಾಯ 12ನೇ ವಚನದಲ್ಲಿ, ಯೋಹಾನ 1ನೇ ಅಧ್ಯಾಯ 12ನೇ ವಚನ, ಆದರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರೋ ಅವರಿಗೆ, ಅಂದ್ರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಡುವವರಿಗೆ ದೇವರ ಪುತ್ರರಾಗುವ ಅಧಿಕಾರವನ್ನು ಆತನು ಕೊಟ್ಟನು. ಅಲ್ಲಿ ನಾನು ನಿಮ್ಗೆ ತಂದೆ ಆಗ್ತೇನೆ ಅಂತ ದೇವರು ಹೇಳ್ತಿದ್ದಾರೆ. ಅದಕ್ಕೆ ಒಂದೇ ಒಂದು ಮಾರ್ಗ ಉಂಟು. ಯಾರ್ಯಾರು ಆತನ ಕುಮಾರ ಅಂತ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅಥವಾ ಆತನ ಇನ್ನು ಪರಿಪೂರ್ಣ ನೋಡ್ಬೇಕಾದ್ರೆ ಆತನ ಮರಣ ಸಮಾಧಿ ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟರು, ಮತ್ತು ಆತನ ಮರಣ ಯಾಕಾಯ್ತು ಮತ್ತು ಆತನ ಪುನರುತ್ಥಾನದಿಂದ ಏನು ಲಭಿಸಿತ್ತು ಅನ್ನುವಂಥ ಸಂಗತಿಯನ್ನು ನಾವು ತಿಳಿದಾಗ, ಮತ್ತು ಆತನ ಯಾಕೆ ಮರಣ ಹೊಂದಿದನು ಮತ್ತು ಆತನ ಮರಣಕ್ಕೂ ನನಗೂ ಏನು ಸಂಬಂಧ ಉಂಟು ಅವುಗಳನ್ನು ನಾನು ಅರ್ಥ ಮಾಡಿಕೊಂಡಾಗ ಆತನನ್ನು ನಮ್ಮ ರಕ್ಷಕರನ್ನಾಗಿ ಅಂಗೀಕರಿಸುವ ಮೂಲಕವಾಗಿ ನಾವು ತಂದೆಯಾದಂಥ ದೇವರಿಗೆ ಮಕ್ಕಳಾಗ್ತೇವೆ. ಆದ್ರೆ ಈ ಲೋಕದಲ್ಲಿ ಹಾಗೆ ಇಲ್ಲದೆ ಕೂಡ ಮಕ್ಕಳಾಗಿ ಇರುವಂಥದ್ದು ನಾವು ನೋಡ್ತೇವೆ. ಅಂದ್ರೆ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಮಕ್ಕಳನ್ನಾಗಿ ಮಾಡಿಕೊಳ್ಳಾರದೆ ದೇವರು ಸೃಷ್ಟಿಕರ್ತನಾಗಿದ್ದು ಇಡೀ ಸೃಷ್ಟಿಗೆ ಆತನು ತಂದೆಯಾಗಿದ್ದಾನೆ. ಸೃಷ್ಟಿಯ ಮುಖಾಂತರವಾಗಿ ಸೃಷ್ಟಿಕರ್ತನಾಗಿಯೂ ಆತನು ತಂದೆಯಾಗಿದ್ದಾನೆ. ಹಾಗಂತಲೇ ಆತನು ನೋಡುವಂತೇವೆ ಮಾತಿನ ಸುವಾರ್ತೆ ಮತ್ತು ಬೇರೆ ಬೇರೆ ನೋಡುವಾಗ ಆತನು ಒಳ್ಳೆಯವನಾಗಿರೋದ್ರಿಂದ ಒಳ್ಳೆಯವರ ಮೇಲೆಯೂ ಕೆಟ್ಟರ ಮೇಲೆಯೂ ಬಿಸಿಲನ್ನು ಮಳೆಯನ್ನು ಎಲ್ಲವನ್ನು ಆತನು ಒದಗಿಸ್ತಾನೆ ಅಂತ ನೋಡುವಾಗ ಆತನು ಸೃಷ್ಟಿಕರ್ತನಾಗಿದ್ದು ಸೃಷ್ಟಿಯ ಮೇಲೆ ತಾನು ಅವರನ್ನು ತನ್ನ ಮಕ್ಕಳನ್ನುವಂಥ ರೀತಿಯಲ್ಲಿ ಆತನ ಪಾಲನೆ ಪೋಷಣೆ ಮಾಡಿರುವ ಆತನು ಆಗಿದ್ದಾನೆ.
ಅದರಿಂದಲೇ ಇವತ್ತು ಲೋಕದಲ್ಲಿರುವಂತ ಅನೇಕ ಬಹುಪಾಲು ಜನರು ಆತನನ್ನು ದೇವರ ವಾಕ್ಯ ಹೇಳೋ ಪ್ರಕಾರ ಕರ್ತನಾಥ ಯೇಸು ಕ್ರಿಸ್ತನ ರಕ್ಷಕನಾಗಿ ಅಂಗೀಕರಿಸಿ ದೇವರ ತಂದೆಯನ್ನು ಮಾಡಿಕೊಳ್ಳದಿದ್ರು ಕೂಡ ಈ ಲೋಕದಲ್ಲಿ ಬೆಳಗಾಗ್ತದೆ, ಸಾಯಂಕಾಲ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ, ಬಿಸಿಲಾಗುತ್ತೆ, ಮಳೆಗಾಲ ಆಗುತ್ತೆ, ಚಳಿಗಾಲ ಆಗ್ತದೆ, ಇವೆಲ್ಲ ಇನ್ನು ನಡೀತಾನೆ ಇವೆ. ಹೌದು, ಕೆಲವು ಸಂಗತಿಗಳು ಇವತ್ತು ಮಿತಿ ಮೀರಿ ಆಗ್ತಿರೋಂತ ನೋಡ್ತೇವೆ. ಅತಿಯಾದಂಥ ಮಳೆ ಅಥವಾ ಅತಿಯಾದಂಥ ಬಿಸಿ ಬೇರೆ ಬೇರೆ ಆಗ್ತಿರೋಂತ ನೋಡ್ತೇವೆ. ಆದ್ರೆ ಹೇಗೂ ಅವುಗಳಿನ್ನೂ ನಿಂತು ಹೋಗಿಲ್ಲ, ಮುಗಿದು ಹೋಗಿಲ್ಲ. ಆದ್ರೆ ಅವುಗಳು ಒಂದು ರೀತಿ ಅಂತ್ಯಕಾಲದ ಸೂಚನೆ ಆಗಿರ್ಬೋದು. ಅವುಗಳನ್ನು ಗಮನಿಸಿ ಜನರು ಸೃಷ್ಟಿಕರ್ತನಾದಂಥ ದೇವರನ್ನು ಕರ್ತನಾಥ ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದಂಥ ದೇವರನ್ನು ತಂದೆಯಾಗಿ ಮಾಡ್ಕೊಳ್ಳುವಂಥದ್ದು ವಿಶೇಷವಾಗಿರುವಂಥದ್ದು. ಹೀಗಿರುವಾಗ ನಮ್ಮ ದೇವರು ಸೃಷ್ಟಿಕರ್ತನೂ ಹೌದು ಮತ್ತು ಕರ್ತನಾಥ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಆತನ ತಂದೆಯೂ ಆಗಿದ್ದಾನೆ. ಹೀಗಿರುವಾಗ ನಾವು ಮೊದಲನೇದಾಗಿ ತಂದೆ ಅಂತ ಹೇಳುವಾಗ ನಮ್ಮ ತಂದೆಯಿಂದರಲ್ಲಿ ಅಥವಾ ದೇವರಲ್ಲಿ ನಾವು ಏನನ್ನು ಕಾಣ್ತೇವೆ? ನಮ್ಮ ತಂದೆಯಿಂದ ನೋಡುವಾಗ ನಮ್ಮ ಜ್ಞಾಪಕಕ್ಕೆ ಏನ್ ಬರುತ್ತೆ? ಯಾವಾಗ ನಮ್ಮ ಅನೇಕ ಸಾರಿ ನಮ್ಮ ತಂದೆ ಹೀಗೆ ಶಿಸ್ತಿಗೆ ಒಳಪಡಿಸ್ತಿದ್ದ ಅಥವಾ ನಮ್ಮ ತಂದೆ ಶಿಕ್ಷೆ ಕೊಡ್ತಿದ್ದ, ಬೈತಾ ಇದ್ದ, ಹೊಡಿತಾ ಇದ್ದ, ಇಂಥವುಗಳು ನಮ್ಮ ನೆನಪಿಗೆ ಬರುತ್ತಾ? ಅಥವಾ ನಮ್ಮ ತಂದೆ ಅಂದ ತಕ್ಷಣ ನಾವು ಆತನ ಪ್ರೀತಿಯನ್ನು, ಆತನ ಒಳ್ಳೆಯತನವನ್ನು ನಾವು ನೆನಪು ಮಾಡ್ಕೊಳ್ತೇವೆ. ದೇವರ ಬಗ್ಗೆ ನೋಡುವಾಗ ಮೊದಲಾಗಿ ನಾವು ದೇವರ ಬಗ್ಗೆ ನೋಡುವಾಗ ನಮಗೂ ಕೂಡ ಅನೇಕ ಸಾರಿ ಹಾಗೆ ಒಂದು ಭಾವನೆ ಉಂಟು. ನಾವೇನೋ ನಮ್ಮೆಲ್ಲ ಅನೇಕ ಸಾರಿ ನಮ್ಮ ಒಳ್ಳೆತನಕ್ಕೋಸ್ಕರ ಅಥವಾ ನಮ್ಮಲ್ಲಿ ಏನಿಲ್ಲ, ನಾವು ಬಹಳ ಚೆನ್ನಾಗಿದ್ರೆ ದೇವರು ಆಶೀರ್ವದಿಸ್ತಿದ್ದಾನೆ, ಅಥವಾ ನಾವೇನಾದ್ರು ನಮ್ಗೆ ಏನಾದ್ರು ತಪ್ಪು ಅಥವಾ ಕೆಟ್ಟದಾಗ್ತಿರುವಾಗ ದೇವರು ನಮ್ಗೆ ಶಿಕ್ಷಿಸ್ತಾ ಇದ್ದಾನೆ, ಇದೇ ಭಾವನೆಯಲ್ಲಿ ಇರ್ತೇವೆ. ಆದ್ರೆ ಅವುಗಳಿಗಿಂತ ಹೆಚ್ಚಾಗಿರುವಂತ ದೇವರು ನಮ್ಮ ತಂದೆಯಾದಂಥ ದೇವರಾಗಿದ್ದಾನೆ. ಹಾಗೆಯೇ ನಮ್ಮ ತಂದೆಗಳು ಕೂಡ ಅವರಲ್ಲಿರುವಂತಹ ಅನೇಕ ಬಲಹೀನತೆಗಳಲ್ಲಿ ಕೂಡ ನಮ್ಮ ತಂದೆಯರ ಪ್ರೀತಿಯನ್ನು ನಾವು ಹುಡುಕುವಂತರ ಅಥವಾ ಅದು ಗೌರವಿಸುವಂತರಾಗಿದ್ದೇವೆ. ಮತ್ತು ಅದನ್ನು ನಾವು ದೇವರ ಒಂದು ದೃಷ್ಟಿಯಲ್ಲಿ ನೋಡುವಾಗ ಖಂಡಿತವಾಗಲೂ ಅದನ್ನೇ ನಾವು ಎದುರು ನೋಡುವಂತರಾಗಿದ್ದೇವೆ. 1 ಯೋಹಾನ 4:16 ನೋಡ್ತೇವೆ. 1 ಯೋಹಾನ 4:16 1 ಯೋಹಾನ 4:16 1 ಯೋಹಾನ 4:16 ನಮ್ಮ ಕಡೆಗಿರುವ ದೇವರ ಪ್ರೀತಿಯನ್ನು ನಾವು ತಿಳ್ಕೊಂಡಿದ್ದೇವೆ ಮತ್ತು ಆತನ ನಂಬಿದ್ದೇವೆ. ದೇವರು ಪ್ರೀತಿಯಾಗಿದ್ದಾನೆ. ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ ಅಂತ ಹೇಳಿ ಇಲ್ಲ ನೋಡುವಾಗ ದೇವರನ್ನು ಯಾಕೆ ದೇವರ ಪ್ರೀತಿಯನ್ನು ಹೊಗಳುತ್ತೆ ಅಂತ ನೋಡುವಾಗ ನಾವು ಮೊದಲನೇದಾಗಿ ನಾವು ದೇವರ ಪ್ರೀತಿ ಅಂತ ನೋಡುವಾಗ ನಾವು ನೋಡ್ತೇವೆ ದೇವರು ಸ್ವತಃ ಆತನು ಪ್ರೀತಿಯಾಗಿದ್ದಾನೆ. ದೇವರು ಪ್ರೀತಿಯಾಗಿದ್ದಾನೆ. ದೇವರು ಇನ್ನೊಂದ್ ಕಡೆ ನೋಡುವ ಪ್ರೀತಿ ಸ್ವರೂಪನಾಗಿದ್ದಾನೆ ಅಥವಾ ದೇವರಲ್ಲಿ ಪ್ರೀತಿ ಉಂಟು ಹಾಗೆ ಅಂತ ಹೇಳೋದಕ್ಕಿಂತ ದೇವರು ಹೇಗೆ ಪರಿಶುದ್ಧನಾಗಿದ್ದಾನೋ, ದೇವರು ಹೇಗೆ ಸರ್ವಶಕ್ತನಾಗಿದ್ದಾನೋ, ದೇವರು ಹೇಗೆ ಸಾರ್ವಭೌಮನಾಗಿದ್ದಾನೋ, ದೇವರು ನಿರಂತರವೂ ಜೀವಿಸುವಾತನಾಗಿದ್ದಾನೋ ಹಾಗೆಯೇ ದೇವರು ಪ್ರೀತಿಯಾಗಿದ್ದಾನೆ. ದೇವರಲ್ಲಿ ನೀತಿ ಉಂಟು, ಆತನು ನ್ಯಾಯ ತೀರ್ಪು ವಿಧಿಸುವಾತನ ಉಂಟು, ಶಿಕ್ಷುವಾತನ ಉಂಟು, ಎಲ್ಲ ಉಂಟಾದ್ರೆ ಎಲ್ಲಿ ಕೂಡ ದೇವರು ಶಿಕ್ಷೆಯಾಗಿದ್ದಾನೆ. ದೇವರು ಬೇರೆ ಬೇರೆ ರೀತಿಯಲ್ಲಿ ಆತನನ್ನು ವರ್ಣಿಸಲಾದ್ರೆ ಆತನ ಮೂಲವಾದಂಥ ಗುಣಲಕ್ಷಣ ಜೊತೆಯಲ್ಲಿ ಹೋಲಿಕೆ ಮಾಡುವಾಗ ಎಲ್ಲ ನೋಡ್ತೇವೆ ದೇವರು ಪ್ರೀತಿಯಾಗಿದ್ದಾನೆ. ಆ ಪ್ರೀತಿನ ನಾವು ಎಲ್ಲೆಲ್ಲಿಯೂ ಕಾಣುತ್ತೇವೆ. ಆ ಪ್ರೀತಿಯು ತನ್ನ ಕ್ರಿಯೆಗಳಿಂದ ಮಾಡಿ ತೋರಿಸುವಂತುಂಟು. ಆ ಪ್ರೀತಿಯು ಆತನ ಸೌಂದರ್ಯವನ್ನು ಹೊಗಳುವಂಥದ್ದು ಉಂಟು. ಆತನ ಸೌಂದರ್ಯ ಅದಕ್ಕೆ ನಾವು ಕೆಲವು ದಿವಸಗಳಿಂದ ನೋಡಲ್ಲದೆ ಯೇಸುವನ್ನು ಎಷ್ಟೋ ಸುಂದರ ಅಂತ ಹೇಳಿ ಹಾಡು ನೋಡುವಾಗ ಯೇಸುವನ್ನು ಸುಂದರವಾಗಿ ನಾವು ನೋಡ್ಬೇಕಾಗಲ್ಲ. ಸುಂದರವಾಗಿ ಬೈಬಲಲ್ಲಿ ಹೇಳಿಲ್ಲ ಆತನು ಬಹಳ ಸುಂದರವಾಗಿದ್ದನು, ಹ್ಯಾಂಡ್ಸಮ್ ಆಗಿದ್ದನು ಅಂತ ಹೇಳಿ. ಆದ್ರೆ ದೇವರು ತನ್ನ ಸೃಷ್ಟಿಯ ಮುಖಾಂತರ ಆತನ ಎಷ್ಟು ಸುಂದರವಾಗಿ ಅಂದ್ರೆ ಒಳ್ಳೆ ಪ್ರೀತಿ ಮಾಡುವಾತನಾಗಿರೋದು. ಆ ಪ್ರೀತಿಯನ್ನೇ ಆತನು ಸೃಷ್ಟಿಯ ಮುಖಾಂತರ ತನ್ನ ಸೌಂದರ್ಯದಿಂದ ಆತನು ವರ್ಣಿಸಿದ್ದಾನೆ. ಹೂವುಗಳನ್ನು ನೋಡುವಾಗ ಬಣ್ಣ ಬಣ್ಣದ ಹೂವುಗಳನ್ನು ಮತ್ತಷ್ಟೇ ಬಣ್ಣ ಬಣ್ಣದ ಹೂವುಗಳಷ್ಟಿಲ್ಲ, ಅವುಗಳು ಬರುವಂತ ಸುವಾಸನೆ ನೋಡುವಾಗ ದೇವರ ಪ್ರೀತಿಯನ್ನು, ದೇವರ ಒಳ್ಳೆತನವನ್ನು, ದೇವರ ಸೌಂದರ್ಯವನ್ನು ಆತನ ಸೃಷ್ಟಿಯಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಬೆಟ್ಟ ಗುಡ್ಡಗಳನ್ನು, ಹಸಿರಾದಂತ ಪ್ರದೇಶಗಳನ್ನು ನೋಡುವಾಗ ಅಥವಾ ನೀರು, ನದಿ, ಜಲಪಾತಗಳನ್ನು ನೋಡುವಾಗ ಸೌಂದರ್ಯವನ್ನು ನಾವು ಅವುಗಳಲ್ಲಿ ನಾವು ಮೆಚ್ಚುತ್ತೇವೆ. ಅಥವಾ ರಾತ್ರಿಯಲ್ಲಿ ಆಕಾಶದ ಕಡೆಗೆ ನಾವು ಕಣ್ಣೆತ್ತಿ ನೋಡೋದಾದ್ರೆ ಅಲ್ಲಿರುವಂತಹ ಅಸಂಖ್ಯವಾದಂತ ನಕ್ಷತ್ರಗಳನ್ನು ಕಂಡು ದೇವರ ಪ್ರೀತಿ ಜೊತೆಲಿ ಆತನ ದೇವರ ಒಳ್ಳೆತನ, ಆತನ ಸೌಂದರ್ಯವನ್ನು ನಾವು ವರ್ಣಿಸುವಂತರಾಗಿದ್ದೇವೆ. ಹೊರತು ದೇವರ ಸೌಂದರ್ಯವನ್ನು ಹೀಗೆ ಅಂತ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ಅಥವಾ ಮನುಷ್ಯ ರೀತಿಯಲ್ಲಿ ಪ್ರೀತಿ ಅಂದ ತಕ್ಷಣ ಮನುಷ್ಯರ ಭಾಷೆಯಲ್ಲಿ ನೀನು ಎಷ್ಟೋ ಸುಂದರ ಅಂತ ಹೇಳಿ ಹಾಡುವಂಥದ್ದು ಕೆಲವು ಹಾಡುಗಳು ಉಂಟು. ಆದ್ರೆ ನಾವು ಮನುಷ್ಯರ ರೀತಿಯಲ್ಲಿ ದೇವರ ಸುಂದರವನ್ನು ಅಥವಾ ಆತನ ಸೌಂದರ್ಯ ನಾವು ಕಾಣ್ತಿಲ್ಲ. ಆದ್ರೆ ಆತನ ಪ್ರೀತಿಯ ನಿಮಿತ್ತ ಆತನ ಒಳ್ಳೆತನವನ್ನು, ಆತನ ಸೌಂದರ್ಯವನ್ನು ನಾವು ಆತನ ಸೃಷ್ಟಿಯ ಮುಖಾಂತರ ನಾವು ಕಾಣುವಂತವರಾಗಿದ್ದೇವೆ. ಅದಕ್ಕೆ ನಾವು ಗುರುವಾರ
ಏನಂತಾರೆ ಪ್ರಕಟಣೆ ಗ್ರಂಥದ ಪುಸ್ತಕ ನಾವು ಅಭ್ಯಾಸ ಮಾಡ್ತಿದ್ದೇವೆ. 4ನೇ ಅಧ್ಯಾಯ 1ನೇ ವಚನಕ್ಕೆ ಬರುವಾಗ 4ನೇ ಅಧ್ಯಾಯ 3ನೇ ವಚನಕ್ಕೆ ಬರುವಾಗ ನಾವು ನೋಡ್ತೇವೆ, ಇದಾದ ಮೇಲೆ ನಾನು ಏನಂದ್ರೆ ನನ್ನ ಹಿಂದೆ ಒಂದು ಕೂಗುವನ್ನ ಶಬ್ದ ನೋಡಿದೆ. ಆದ್ರೆ ಅದು ಏನು ತುತೂರಿಯ ಶಬ್ದದಂತೆ ಒಂದು ಶಬ್ದವನ್ನು ಕೇಳಿದೆ. ಅದಕ್ಕೆ ನಾನು ತಿರುಗಿ ನೋಡಿದಾಗ ಅಲ್ಲಿ ಆತ್ಮ ಹೇಳ್ತಾನೆ, ಸಿಂಹಾಸನವನ್ನು ಕಂಡೆ, ಸಿಂಹಾಸನ ಮೇಲೆ ಕೂತಿದ್ದಾತನನ್ನು ಕಂಡೆ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿ ಕೂತಿದ್ದಾತನಾದಂತ ಆತನ ಸೌಂದರ್ಯ, ಆತನ ಮುಖ, ಆತನ ಕಣ್ಣು, ಕಿವಿಗಳನ್ನು ವರ್ಣಿಸಲಿಲ್ಲ. ಹೌದು, ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸುಕ್ರಿಸ್ತನ ಬಗ್ಗೆ ವಿವರಣೆ ನೀಡಿರುವಂಥದ್ದುಂಟು. ಆದ್ರೆ ತಂದೆಯಾದ ದೇವರ ಒಂದು ವಿವರಣೆ ನೋಡುವಾಗ ಅಲ್ಲಿ ಆತನ ಏನನ್ನು ಹೇಳಲ್ಲ. ಯೋಹಾನನ ಕಂಡಿರುವಂಥದ್ದು ಸಿಂಹಾಸನವನ್ನು ಕಂಡೆ, ಸಿಂಹಾಸನ ಮೇಲೆ ಕೂತಿರುವ ಆತನನ್ನು ಕಂಡೆ. ಆತನ ಸುತ್ತಲೂ ಏನಂತಾರೆ ವಜ್ರ ವೈಡೂರ್ಯಗಳು ಇತ್ತು, ಮತ್ತೆ ಅಲ್ಲಿ ಕಾಮನ ಬಿಲ್ಲು ಅಥವಾ ಮಳೆ ಬಿಲ್ಲು ಅಲ್ಲಿ ಇತ್ತು ಅಂತ ಹೇಳ್ತಾನೆ. ಮತ್ತು ಅಷ್ಟೇ ಅಲ್ಲ, ಆ ಸಿಂಹಾಸನದಿಂದ ಮಿಂಚುಗಳು, ಗುಡುಗುಗಳು, ಶಬ್ದಗಳು ಹೊರಡ್ತಾ ಇತ್ತು. ಸೊ ದೇವರನ್ನು ಕಂಡಾಗ ಅಷ್ಟೇ ಹೇಳ್ತಾನೆ. ಹೇಗೂ ನಾವು ನೋಡುವಾಗ ರೋಮನ್ ಕ್ಯಾಥಲಿಕ್ನವ್ರ ಹತ್ರ ತಂದೆಯಾದ ದೇವರಿಗೆ ಒಂದು ಮುದುಕನ ಚಿತ್ರ ಮಾಡ್ತಾರೆ, ಯೇಸು ಕ್ರಿಸ್ತನಿಗೆ ಒಂದು ಬೇರೆ ಚಿತ್ರ ಮಾಡ್ತಾರೆ. ಎಲ್ಲೂ ಬೈಬಲ್ ಅಲ್ಲಿ ಹಾಗೆ ಇಲ್ಲ. ತಂದೆಯಾದ ದೇವರ ಬಗ್ಗೆ ಎಲ್ಲೂ ವಿವರಣೆ ಹಾಕಿಕೊಟ್ಟಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ ವಿವರಣೆ ಏನಾದ್ರೂ ಯಾಕೆ ಕೊಟ್ಟಿದ್ದಾರೆ ಅಂತ ನೋಡುವಾಗ ಏನಂದ್ರೆ ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದ್ಮೇಲೆ ಮನುಷ್ಯನಿಗಿರುವಂತ ಮುಖಚರ್ಯ ಅಥವಾ ಇರುವಂತ ಎಲ್ಲ ಅಂಗಾಂಗಗಳು ಇರುವುದರಿಂದ ಆತನ ಇವತ್ತು ಕೂಡ ಮನುಷ್ಯನಾಗಿದ್ದಾನೆ. ಅದಕ್ಕೋಸ್ಕರ ಹಾಗೆ ಆತನನ್ನು ಚಿತ್ರಿಸಬಹುದು. ಆದ್ರೆ ಚಿತ್ರಿಸುವುದಕ್ಕಿಂತ ಹೆಚ್ಚಾಗಿ ಆತನಿದ್ದಾನೆ. ಅದನ್ನೇ ಪ್ರಕಟಣೆ ಅಧ್ಯಾಯದಲ್ಲಿ 1ನೇ ಅಧ್ಯಾಯದಲ್ಲಿ ಬರೆದಿರುವಂತ ನೋಡ್ತೇವೆ. ಆ ಚಿತ್ರವನ್ನು ಯಾರು ಬಿಡಿಸಲು ಸಾಧ್ಯವಲ್ಲ. ಸತ್ತರೊಳಗೆ ಎದ್ದು ಬಂದು ಮಹಿಮಾ ಶರೀರ ಹೊಂದಿರುವಂತ ಕರ್ತನಾದ ಯೇಸು ಕ್ರಿಸ್ತನ ಚಿತ್ರವನ್ನು ಇಂದು ಯಾರು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಏನೆಲ್ಲ ಮಾಡಿದ್ರೆ ಅವರೆಲ್ಲ ಪುನರುತ್ಥಾನಕ್ಕಿಂತ ಮುಂಚೆ ಇರುವಂತಹ ಒಂದು ಕಲ್ಪನೆಯ ಚಿತ್ರವನ್ನೇ ಮಾಡ್ತಾರೆ, ಕಲ್ಪನೆಯ ವಿಗ್ರಹಗಳನ್ನೇ ಮಾಡ್ತಾರೆ. ಕರ್ತನಾದ ಯೇಸು ಕ್ರಿಸ್ತನಾದರೂ ಸತ್ತು ಎದ್ದ ನಂತರ, ಮತ್ತು ಅದು ವಿಶೇಷವಾಗಿ ಮಹಿಮಾ ಶರೀರದಿಂದ ಆತನ ಎದ್ದು ಬಂದನು. ಆದ್ರೆ ಆತನ ಎದ್ದು ಬಂದ ಮೇಲೆ ಹೋಗಿ ಆತನ ತಂದೆ ಬಲಪಾರ್ಶ್ವದಲ್ಲಿ ಸಿಂಹಾಸನಾಸೀನನಾದ ಮೇಲೆ ಆತನಿಗಿರಂತ ಪ್ರಭುತ್ವ, ಮಹಿಮೆಗಳು, ಘನಮಾನ, ಮಹಿಮೆಗಳು ವಿಭಿನ್ನವಾಗಿರುವಂಥವು. ಅದನ್ನು ಏನಂತಾರೆ ನಾವು ವರ್ಣಿಸೋದಕ್ಕೆ ಅಥವಾ ನಮ್ಮ ಕಣ್ಣಿಂದ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಯೋಹಾನನ ಪ್ರಕಟಣೆ ನೋಡಿದಾಗ ಆತನ ಹೇಳ್ತಾನೆ, ಕೊನೆಗೆ ಆತನ ನೋಡಿದಾಗ ಸತ್ತವನಂತೆ ಆತನು ನೆಲದ ಮೇಲೆ ಆತನ ಪಾದದ ಬಳಿಲು ಬಿದ್ದೆನು ಅಂತ ಹೇಳ್ತಾನೆ. ಅವಾಗ ನೋಡ್ತೇವೆ ಕರ್ತನ ಅವನ ಮೇಲೆ ಭುಜದ ಮೇಲೆ ಕೈ ಇಟ್ಟು ಮುಟ್ಟಿ ಆತನನ್ನು ಭಯಪಡಬೇಡ ದೇವರು ಅಂತ ಎಬ್ಬಿಸ್ತಾರೆ. ಹಾಗಿರುವಾಗ ದೇವರು ನಮ್ಮ ಯಾವುದೇ ವರ್ಣನೆಗೆ, ವಿವರಣೆಗೆ ಮೀರಿರುವಂತಹ ದೇವರಾಗಿದ್ದಾನೆ. ಮತ್ತು ಈ ದೈಹಿಕವಾದಂತಹ ಕಣ್ಣುಗಳಿಂದ, ಈ ಒಂದು ದೈಹಿಕವಾದಂತಹ ಯಾವುದೇ ಬುದ್ಧಿಶಕ್ತಿಯಿಂದ ಆತನನ್ನು ಕಾಣಲು ಅಥವಾ ವಿವರಿಸಲು ಸಾಧ್ಯವಿಲ್ಲ. ಮುಂದೆ ಒಂದು ವಾಕ್ಯ ಹೇಳ್ತಾನೆ, ಮುಂದೆ ನಾವು ಆತನನ್ನು ಎದುರುಗೊಳ್ಳುವಾಗ ಆತನಿರುವಂತೆ ನಾವು ಕೂಡ ಆಗ್ತೇವೆ ಅಂತ ಹೇಳ್ತಾನೆ. ಅವಾಗ ಆತನಿರುವಂತೆ ನಾವು ಆದಾಗ ಅವಾಗ ಹೇಗಾಗ್ತೇವೋ, ಹೇಗೆ ವಿವರಿಸ್ತೇವೋ ಗೊತ್ತಿಲ್ಲ. ಅದು ಇವತ್ತು ಮಾತ್ರ ಅದು ಅಸಾಧ್ಯವಾಗಿರುತ್ತೆ. ಅದಕ್ಕೋಸ್ಕರವೇ ದೇವರು ಹಾಗಿದ್ದಾನೆ. ಅದಕ್ಕೆ ನೋಡ್ತೇವೆ, ಆತನು ಯಾರಾದ್ರೂ ಮಾತನಾಡ್ತಾನೆ ದೇವರು ಅಂದ್ರೆ ಆತನಿಂದ ಬರುವಂಥದ್ದು ಎಲ್ಲ ನೋಡ್ತೇವೆ. ತುತೂರಿಯ ಶಬ್ದಂತೆ ಕಾಣ್ತಾ ಆತನಿಗೆ, ಮತ್ತು ಮಿಂಚುಗಳು, ಗುಡುಗುಗಳು, ಶಬ್ದಗಳು ಸಿಂಹಾಸನದಿಂದ ಬರುವಂಥದ್ದು. ಒಂದು ಆತನೇನು ಸಣ್ಣ ಶಬ್ದದಲ್ಲಿ ಅಥವಾ ಮಾತಿನಲ್ಲಿ ಆಡಲ್ಲ. ಅದಕ್ಕೆ ಇವತ್ತು ಅನೇಕರು ಹೇಳ್ತಾರಲ್ಲ, ಬಂದು ರಾತ್ರಿ ನನಗೆ ದೇವರು ಬಂದು ಮಾತಾಡ್ದ, ನನ್ನ ಪಕ್ಕದಲ್ಲಿ ಕೂತ್ಕೊಂಡ, ದೇವರು ನನಗೆ ಪ್ರವಾದನೆ ಹೇಳ್ದ, ಇವೆಲ್ಲ ಹೇಳ್ದ, ಎಲ್ಲ ಸುಳ್ಳು ಮಾತುಗಳು. ತಂದೆಯಾದಂಥ ದೇವರ ಮಾತುಗಳು ಯಾವಾಗಲೂ ಏನಂದ್ರೆ ಮಿಂಚುಗಳು, ಗುಡುಗುಗಳಂತೆ ಇರುವಂಥದ್ದು, ಅಂತ ಭಯಂಕರವಾಗಿರುವಂಥದ್ದು. ಏನಂತಾರೆ ಅದಕ್ಕೆ ನಾವು ನೋಡ್ತೇವೆ ಆತನ ಬಂದಾಗ ಸಿನಾಯಿ ಬೆಟ್ಟದಲ್ಲೇ ಆಗಲಿ, ಬೇರೆ ಬೇರೆ ಕಡೆಯಲ್ಲಿ ಆತನ ಬಗ್ಗೆ ನೋಡುವಾಗ ಏನಂತಾರೆ ಮನುಷ್ಯನ ವಿವರಣೆಗೆ ಮೀರಿರುವಂತ ರೀತಿಯಲ್ಲಿ ದೇವರನ್ನು ವಿವರಿಸಿರುವಂತ ನೋಡ್ತೇವೆ. ಅದಕ್ಕೋಸ್ಕರವೇ ದೇವರು ಯಾವಾಗಲೂ ಮನುಷ್ಯನ ಜೊತೆ ಮಾತಾಡೋದನ್ನು ಬಿಟ್ಬಿಟ್ಟು ಬರೆಸಿ ಆತ ನಮಗೆ ವಾಕ್ಯಗಳನ್ನು ಕೊಟ್ಟ. ಲಿಖಿತ ರೂಪದಲ್ಲಿ ದೇವರ ವಾಕ್ಯವನ್ನು ನಮಗೆ ಕೊಟ್ಟ. ನಾನು ಯಾವಾಗಲೂ ನಿಮ್ ಜೊತೆ ಮಾತಾಡೋದು ನಿಮ್ಗೆ ಅರ್ಥನೂ ಆಗಲ್ಲ, ಕೇಳೋಕ್ಕೂ ಆಗಲ್ಲ, ಸತ್ತು ಹೋಗ್ತೀರಾ. ಅದಕ್ಕೆ ನನ್ನ ಭಾಷೆ ಮಿಂಚುಗಳು, ಗುಡುಗಳಂತಿದೆ. ಅದನ್ನ ಯಾರು ಕೇಳ್ಕೊಂಡು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರವಾದರೂ ದೇವರು ತನ್ನ ಮಾತುಗಳನ್ನು, ತನ್ನ ಆಲೋಚನೆಗಳನ್ನು ಲಿಖಿತ ರೂಪದಲ್ಲಿ ನಮ್ಗೆ ಕೊಟ್ಟು, ಅದೇ ನಮ್ಗೆ ಇವತ್ತು ಬೈಬಲ್ ಗ್ರಂಥ ಆಗಿದೆ. ಅದಕ್ಕೆ ನಾವು ದೇವರಿಗೆ ಎಷ್ಟೋ ನಾವು ಕೃತಜ್ಞರಾಗಿರ್ಬೇಕಾಗಿದೆ. ಅದಕ್ಕೆ ಹಾಗೆ ಇರುವಾಗ ಆತ ಆಲೋಚನೆಯನ್ನು ಬರೆದು ಕಂಪ್ಲೀಟ್ ಮಾಡಿ ನಮ್ಗೆ ಬೈಬಲ್ ಕೊಟ್ಟ ಮೇಲೆ ಮತ್ತೆ ದೇವರು ದೀರ್ಘ ರಾತ್ರಿ ಅವಾಗ ಇವಾಗ ಮಾತನಾಡುವಂಥವನಲ್ಲ, ಮಾತನಾಡುವಂಥದ್ದೇ ಅಲ್ಲ. ಯಾಕಂದ್ರೆ ಹಾಗೆ ಹೇಳುವಂಥದ್ದೆಲ್ಲ ಸುಳ್ಳು ಕಥೆಗಳು. ಅದಕ್ಕೆ ಯಾವಾಗ ಏನೋ ಮಾತನಾಡಿದ್ರು ಕೂಡ ತನ್ನ ದೂತರ ಮುಖಾಂತರ ದೇವರು ಮಾತನಾಡಿದ್ರು. ಮತ್ತು ಅವಾಗ ಮಾತನಾಡಿದಾಗಲೂ ಕೂಡ ಅವರ ಭಾಷೆಯಲ್ಲಿ ಅವರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಮಾತನಾಡಿದ್ರು ಹೊರತು ಇವತ್ತು ಅನೇಕರು ಕಿರ್ಚಾಡ್ತಾರಲ್ಲ, ಅನ್ಯ ಭಾಷೆ, ಪರಲೋಕ ಭಾಷೆ, ದೇವದೂತರ ಭಾಷೆ ಮಾತಾಡ್ತೇವೆ ಅಂತ ಆ ರೀತಿಯಾಗಿ ಮಾತಾಡಲ್ಲ. ಮನುಷ್ಯರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಮಾತನಾಡಿದ್ರು, ದೂತರ ಮುಖಾಂತರವಾಗಿ ಮಾತನಾಡಿದ್ರು. ಎಲ್ಲೋ ಕೆಲವು ಕಡೆ ಆತನ ಏನಾದ್ರು ಮಾತನಾಡ್ದಾದ್ರೆ ಯಾರಿಗೆ ಮಾತನಾಡ್ದ ಅವರಿಗೆ ಮಾತ್ರವೇ ಅದು ಕೇಳ್ತು, ಉಳಿದವರಿಗೆ ಕೇವಲ ಶಬ್ದವಾಗಿ ಕೇಳ್ತು, ಉಳಿದವರಿಗೆ ಕೇವಲ ಬೆಳಕಾಗಿ ಕಾಣಿಸ್ತು. ಅದನ್ನೇ ಪೌಲನ ಒಂದು ರಕ್ಷಣೆ ಹೊಂದುವಂತಹ ಸಂದರ್ಭದಲ್ಲಿ ಕೂಡ ಅದನ್ನೇ ನಾವು ನೋಡ್ತೇವೆ. ಆತನ ಜೊತೆಲಿರುವಂಥವ್ರು ಶಬ್ದವನ್ನು ಕೇಳಿದ್ರು, ಬೆಳಕನ್ನು ಕಂಡ್ರು, ಆದ್ರೆ ಸಂದೇಶವನ್ನು ಕೇಳಿಲ್ಲ.
ಏನಾಯ್ತು, ಏನು ಮಾತನಾಡಿದ್ರು ಗೊತ್ತಾಗ್ಲಿಲ್ಲ. ಅದಕ್ಕೆ ದೇವರು ನಮ್ಗೆ ಇವತ್ತು ದೇವ್ರು ಮಾತಾಡ್ತಾನೆ ಅಂದ್ರೆ ಮಾತಾಡಲ್ಲ. ಮಾತಾಡಬೇಕಾಗಿರುವಂಥದ್ದು ಬೈಬಲ್ ವಾಕ್ಯದಲ್ಲಿ ಬರೆದು ಕೊಟ್ಟಿದೆ. ಯಾಕಂದ್ರೆ ಆತನ ಮಾತು ಕೇಳೋದಕ್ಕೆ ಯಾರು ಶಕ್ತರಿಲ್ಲ. ನಮ್ಮ ಕಿವಿಗಳು ಆತನ ಮಾತುಗಳು ಕೇಳಿಸ್ಕೊಳ್ಳೋದಕ್ಕೆ ನಮ್ಮ ಕಿವಿಗಳು ಮಾಡಲ್ಪಟ್ಟಿಲ್ಲ. ನಮ್ಮಂತೆ ಆತನ ದೈಹಿಕವಾಗಿರುವಂತಹ ವ್ಯಕ್ತಿ ಆತನಲ್ಲ. ಹಾಗಿರೋದ್ರಲ್ಲೇ ಆತ ಅದನ್ನು ಕೇಳೋದಕ್ಕೆ ಅಸಾಧ್ಯವಾಗಿರೋದಿಲ್ಲ. ಆತನು ಲಿಖಿತ ರೂಪದಲ್ಲಿ ತನ್ನ ಮಾತುಗಳನ್ನು, ಆಲೋಚನೆಗಳನ್ನು, ಪ್ರವಾದನೆಯನ್ನು, ವಾಗ್ದಾನಗಳನ್ನು ಬರೆದು ನಮ್ಗೆ ಕೊಟ್ಟಿದ್ದಾನೆ. ಕೊಟ್ಟ ಮೇಲೆ ಮುಗಿದೋಯ್ತು, ಮತ್ತೆ ಅದಕ್ಕೆ ಸೇರಿಸುವಂಥದ್ದಿಲ್ಲ, ತೆಗೆಯುವಂಥದ್ದಿಲ್ಲ. ಅದರಿಂದಲೇ ಆತನು ಮಾತನಾಡ್ತಾನೆ. ಹೀಗಿರುವಾಗ ದೇವರು ಆ ಒಂದು ಮುಖಾಂತರ ನೋಡುವಾಗ ನೋಡ್ತೇವೆ ಅಂತ ಒಂದು ರೀತಿ ಭಯಂಕರನಾಗಿರುವಂಥ ದೇವರು. ಅದಕ್ಕೆ ಕೀರ್ತನೆಗಳೆಲ್ಲ ನೋಡ್ತೇವಲ್ಲ, ನಡುಗುತ್ತಾ ಆತನ ಸನ್ನಿಧಿಗೆ ಬನ್ರಿ. ದೇವರ ಹೆಸರನ್ನು ಏನಂತಾರೆ, ಭಯಂಕರನು ಆತನ ಹೆಸರನ್ನು, ಭೀಕರನಾಗಿದ್ದಾನೆ. ಕೀರ್ತನೆ 89ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಹಾಗೆ ನೋಡುವಾಗ ನಮ್ಮ ತಂದೆಯು ಆಗಿದ್ದಾನೆ. ಆದರೆ ಆತನು ನಮಗೆ ಆತನ ವಾಕ್ಯಗಳಿಂದ ಮತ್ತು ಆತನ ಸೃಷ್ಟಿ ಮುಖಾಂತರ ಆತನ ಪ್ರೀತಿಯನ್ನು, ಆತನ ಒಳ್ಳೆತನವನ್ನು, ಆತನ ಸೌಂದರ್ಯವನ್ನು ಆತನು ನಮಗೆ ತಿಳಿಯಪಡಿಸಿದ್ದಾನೆ. ಅದಕ್ಕೋಸ್ಕರ ನಮ್ಮ ದೇವರು ಆಗಿರುವಾಗ ನಾವು ನೋಡ್ತೇವೆ ಏನಂದ್ರೆ, ಸೃಷ್ಟಿಯನ್ನೇ ಮಾಡುವಾಗ ಅದನ್ನೇ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಮತ್ತಾಯ 6:25-34, ಮತ್ತಾಯ 6:25-34 ನೋಡ್ತೇವೆ. ಮತ್ತಾಯ 6:25. ಆದ ಕಾರಣ ನಾನು ನಿಮಗೆ ಹೇಳೋದೇನೆಂದರೆ, ನಿಮ್ಮ ಪ್ರಾಣಕ್ಕೋಸ್ಕರ ನೀವು ಏನು ತಿನ್ನಬೇಕು ಮತ್ತು ಏನು ಕುಡಿಯಬೇಕು ಎಂಬುದರ ವಿಷಯಕ್ಕಾಗಲಿ, ಇಲ್ಲವೇ ನಿಮ್ಮ ಶರೀರಕ್ಕೆ ನೀವು ಏನು ಬೇಕೆಂತಾಗಲಿ ಚಿಂತೆ ಮಾಡಬೇಡ್ರಿ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ಶರೀರವು ಹೆಚ್ಚಿನದಲ್ಲವೇ? ಆಕಾಶದ ಪಕ್ಷಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಇಲ್ಲವೇ ಕಣದಲ್ಲಿ ಕೂಡಿಸಿಟ್ಟುಕೊಳ್ಳುವುದಿಲ್ಲ, ಆದರೂ ಸ್ವರ್ಗದ ನಿಮ್ಮ ತಂದೆ ಅವುಗಳನ್ನು ಪೋಷಿಸುತ್ತಾನೆ. ಅವುಗಳಿಗಿಂತ ನೀವು ಎಷ್ಟೋ ಶ್ರೇಷ್ಠರಾದವರಲ್ಲವೇ? ಎಲ್ಲ ನೋಡುವಾಗ ಇದರಲ್ಲಿ ದೇವರ ಪ್ರೀತಿಯನ್ನು, ದೇವರ ಒಳ್ಳೆತನವನ್ನು, ದೇವರ ಸೌಂದರ್ಯವನ್ನು, ದೇವರ ಒದಗಿಸುವಿಕೆಯನ್ನು ಆತನು ಈ ವಾಕ್ಯಗಳ ಮುಖಾಂತರ ಆತನ ತಿಳಿಯಪಡಿಸ್ತಿದ್ದಾನೆ. ಆತನ ಹತ್ತಿರ ಅಂತಂದ್ರೆ, ಊಟಕ್ಕಿಂತ ಪ್ರಾಣ, ಉಡುಪಿಗಿಂತ ಶರೀರ ಹೆಚ್ಚಿನದು. ಆದ್ರೆ ನಾವು ಅನೇಕ ಸಾರಿ ಊಟ ಮತ್ತು ಉಡುಪು ಇವುಗಳ ವಿಷಯದಲ್ಲೇ ಬಹಳ ಯೋಚನೆ ಮಾಡ್ತಾ ಇರ್ತೇವೆ. ಅವುಗಳ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿರ್ತೇವೆ. ಮತ್ತೆ ಅಷ್ಟೇ ಅಲ್ಲ, ಅದ್ರ ಬಗ್ಗೆ ಚಿಂತೆ ಕೂಡ ಮಾಡ್ತಾ ಇರ್ತೇವೆ. ವಿಶ್ವಾಸಿಗಳಂತ ಹೇಳ್ತೇವೆ. ನಮ್ಮ ಅಕ್ಕಪಕ್ಕ ಮನೇಲಿ ಇರುವಂತ ಅವಿಶ್ವಾಸಿಗಳ ಮನೇಲಿ ಎಷ್ಟು ಶಾಂತಿ ಸಂತೋಷ ಇದೆನೋ ನಮ್ಮ ಮನೇಲಿ ಇದನ್ನೆಲ್ಲ ಗೊತ್ತಿಲ್ಲ. ಅನೇಕ ಸಾರಿ ಕ್ರಿಸ್ತ ವಿಶ್ವಾಸಿಗಳು ಅಂತ ಹೇಳುತ್ತವ್ರು. ನಾವು ನಂಬಿದ್ದೇವೆನೆಲ್ಲ ಗೊತ್ತಿದ್ರೆ ಬಹಳ ಮುಖ ಸಪ್ಪೆ, ಬಹಳ ಚಿಂತೆ, ಎಲ್ಲ ಲೋಕದೆಲ್ಲ ಕಷ್ಟ ನಮ್ಮ ಮೇಲೇನೆ ಬಿದ್ದಾಗೆ ಏನೋ ಮಾಡ್ಕೊಂಡಿರ್ತೇವೆ. ಅದೇ ಅಕ್ಕಪಕ್ಕದವರಲ್ಲಿ ಅಂತ ಸಂಗತಿ ಕಾಣಲ್ಲ. ಯಾಕೆ? ಅವ್ರು ಇರುವುದ್ರಲ್ಲೇ ಎಷ್ಟಿರೋದ್ರೂ ಅಷ್ಟು ತೃಪ್ತಿ ಸಂತೋಷನೇ ಇದ್ದಾರೆ. ಆದ್ರೆ ನಾವು ಏನು ಹೊಂದಿದ್ರು ಕೂಡ ನಮ್ಗೆ ಜಾಸ್ತಿ ಚಿಂತೆ, ಪ್ರಾಣ ಮತ್ತು ಏನಂತಾರೆ ಊಟ ಮತ್ತು ಉಡುಪಿನ ಹಾಗೆ. ಅದಕ್ಕೆ ಆತ ಹೇಳ್ತಾನೆ, ಆಕಾಶದ ಪಕ್ಷಿಗಳು ನೋಡ್ರಿ, ಬಿತ್ತುವುದಿಲ್ಲ. ಪಕ್ಷಿಗಳು ನೋಡುವಾಗ ನಾವೇನ್ ಹೇಳ್ತೇವೆ? ಪಕ್ಷಿಗಳನ್ನು ಕಂಡಾಗ ದೇವರ ಒಳ್ಳೆತನ ನೋಡ್ತೇವೆ, ದೇವರ ಸೌಂದರ್ಯ ನೋಡ್ತೇವೆ, ದೇವರ ಒದಗಿಸುವಿಕೆ ನೋಡ್ತೇವೆ. ಅವುಗಳನ್ನೇ ಅಷ್ಟಿರುವಾಗ ತಾನೇ ಹೇಳ್ತಾನೆ, ಅವುಗಳಿಗಿಂತ ನೀವು ಹೆಚ್ಚಿನವರಾಗಿದ್ದೀರಿ, ಎಷ್ಟೋ ಶ್ರೇಷ್ಠರಾಗಿದ್ದೀರಿ. 27 ವರ್ಷ ನೋಡ್ತೇವೆ, ನಿಮ್ಮಲ್ಲಿ ಯಾವನಾದ್ರೂ ಚಿಂತೆ ಮಾಡಿ ತನ್ನ ನೀಳವನ್ನು ಒಂದು ಮೊಳ ಉದ್ದ ಬೆಳೆಸಿಕೊಳ್ಳಲು ಸಾಧ್ಯವಾದೀತೆ? ಮತ್ತು ಉಡುಪಿಗಾಗಿ ನೀವು ಯಾಕೆ ಚಿಂತೆ ಮಾಡ್ತೀರಿ? ಬೈರಿನಲ್ಲಿ ಪುಷ್ಪಗಳು ಹೇಗೆ ಬೆಳೆಯುತ್ತವೆ ಎಂಬುದನ್ನು ಗಮನಿಸ್ರಿ. ಅವು ಕಷ್ಟಪಡೋದಿಲ್ಲ ಮತ್ತು ನೂಲುವುದೂ ಇಲ್ಲ. ಅಲ್ಲೇ ಅದಕ್ಕೆ ಹೇಳ್ತಾನೆ ಹೂವುಗಳ ಬಗ್ಗೆ. ಅದಕ್ಕೆ ನೋಡಿದೆವಲ್ಲ, ದೇವ್ರ ಸೃಷ್ಟಿ ಮುಖಾಂತರ ತನ್ನ ಒಳ್ಳೆತನವನ್ನು, ತನ್ನ ಪ್ರೀತಿಯನ್ನು, ತನ್ನ ಸೌಂದರ್ಯವನ್ನು ತೋರ್ಪಡಿಸ್ತದೆ. ಅಷ್ಟೇ ಅಲ್ಲ, 29 ನೋಡುವಾಗ ಹೇಳ್ತಾನೆ, ಆದರೂ ನಾನು ನಿಮಗೆ ಹೇಳೋದೇನೆಂದ್ರೆ, ಸೊಲೊಮೋನನು ಸಹ ತನ್ನ ಎಲ್ಲಾ ವೈಭವದಲ್ಲಿಯೂ ಇವುಗಳಲ್ಲಿ ಒಂದರಂತೆ ಯಾದರೂ ಧರಿಸಿರಲಿಲ್ಲ. ಅವುಗಳಂತೆ ಪುಷ್ಪಗಳಂತೆ. ಸೊಲೊಮೋನನ ಜ್ಞಾನ ಇತ್ತು, ಐಶ್ವರ್ಯ ಇತ್ತು, ಎಲ್ಲವೂ ಇತ್ತು, ಅಧಿಕಾರವೂ ಇತ್ತು. ಆದ್ರೆ ಆತನ ಹೇಳ್ತಾನೆ, ಅಷ್ಟೊಂದು ಐಶ್ವರ್ಯದಲ್ಲಿ ಪುಷ್ಪಗಳಿಗೆ ಧರಿಸಿರುವಂತೆ ಆತನ ಒಂದು ಕೂಡ ಧರಿಸಲಿಕ್ಕೆ ಆಗ್ಲಿಲ್ಲ ಅಂತ. ಅದಕ್ಕೆ ಇರುವಾಗ 30ನೇ ವರ್ಷ ಹೇಳ್ತಾರೆ, ಆದ್ದರಿಂದ ಈ ಹೊತ್ತಿದ್ದು ನಾಳೆ ಒಲಿಗೆ ಹಾಕಲ್ಪಡುವ ಬಯಲಿನ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ, ಓ ಅಲ್ಪ ವಿಶ್ವಾಸಿಗಳೇ, ಆತನ ಇನ್ನೂ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸುವನಲ್ಲವೇ? ಆದ ಕಾರಣ ಏನು ಊಟ ಮಾಡಬೇಕು, ಇಲ್ಲವೇ ಏನು ಕುಡಿಬೇಕು, ಇಲ್ಲವೇ ಯಾವ್ದನ್ನು ಧರಿಸ್ಕೊಳ್ಬೇಕು ಅಂತ ಹೇಳುತ್ತಾ ಚಿಂತೆ ಮಾಡಬೇಡ್ರಿ. ಯಾಕಂದ್ರೆ ಇವೆಲ್ಲವುಗಳಿಗಾಗಿ ಅನ್ಯ ಜನರು ತವಕ ಪಡುತ್ತಾರೆ. ಅನೇಕ ಸಾರಿ ಅನ್ಯ ಜನರಿಗೆ ನಮ್ಗೆ ವ್ಯತ್ಯಾಸನಲ್ಲ ತವಕ ಪಡೋದ್ರಲ್ಲಿ, ಯಾರ್ಕೊಪ್ತಾಡ್ಬೋದು, ಚಿಂತೆ ಮಾಡೋದು, ಅವೆಲ್ಲವುಗಳಲ್ಲಿ. ನಾವು ದೇವರ ಮಕ್ಕಳು, ನಾವು ಮತ್ತೆ ಬೇಕಾದ್ರೆ ಬೈಬಲ್ನ ಅನೇಕ ಪ್ರಶ್ನೆಗಳು ಕೇಳ್ತೇವೆ, ಬೈಬಲ್ ಬಗ್ಗೆ ಅನೇಕ ವಾಕ್ಯಗಳು ಹೇಳ್ತೇವೆ. ಆದ್ರೆ ಅನ್ಯ ಜನರಿಗಿಂತ ಏನು ಬುದ್ಧಿಯಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಇವೆಲ್ಲವುಗಳಿಗಾಗಿ ಅನ್ಯ ಜನರು ತವಕ ಪಡ್ತಾರೆ. ಆದ್ರೆ ಇವೆಲ್ಲವುಗಳು ನಿಮಗೆ ಅಗತ್ಯವಾಗಿವೆ ಎಂದು ಸ್ವರ್ಗದ ನಿಮ್ಮ ತಂದೆಗೆ ತಿಳಿದಿವೆ. ಆದ್ರೆ ಮೊದಲು ನೀವು ದೇವರ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿರಿ, ಇವುಗಳು ಕೂಡ ಅವೆಲ್ಲವುಗಳನ್ನು ನಿಮಗೆ ಕೂಡಿಸಲ್ಪಡುವು. ಆದ ಕಾರಣ ನಾಳೆಗೋಸ್ಕರ ಚಿಂತೆ ಮಾಡಬೇಡ್ರಿ. ಯಾಕಂದ್ರೆ ನಾಳೆ ದಿನವು ತನಗೆ ಸಂಬಂಧಪಟ್ಟವುಗಳಿಗಾಗಿ ತಾನೇ ಚಿಂತಿಸುವುದು, ಆ ದಿನಕ್ಕೆ ಅದರ ಕೇಡು ಸಾಕು ಅಂತ. ಇಲ್ಲಿ ನಾವು ನೋಡುವಾಗ ಈ ವಾಕ್ಯ ಬೇರೆ ಬೇರೆ ರೀತಿಯಲ್ಲಿ ಅನೇಕ ಸಂಗತಿಗಳಲ್ಲಿ ಹೊಂದಿದ್ರು ಕೂಡ ನಾವು ನೋಡ್ತಿದ್ದೇವೆ, ಪಕ್ಷಿಗಳು ಮತ್ತು ಪುಷ್ಪಗಳು ದೇವರ ಪ್ರೀತಿ, ದೇವರ ಒಳ್ಳೆತನ, ದೇವರ ಸೌಂದರ್ಯವನ್ನು ಹಂಚುವಂತ. ನಮ್ಮ ದೇವರನ್ನು ಕಂಡಾಗ ನಾವು ಅವುಗಳನ್ನು ನಾವು ಕಾಣ್ತಿದ್ದೇವೆ, ಅಥವಾ ಕೇವಲ ಆತನು ನಮಗೆ ಇಂಥ ಅಪಾಯಕ್ಕೆ ನಡೆಸ್ದ, ಇಂಥ ಶಿಕ್ಷೆಗೆ ನಡೆಸ್ದ, ಇಂಥ ಲಾಸ್ ಆಗುವಂತೆ ಆಯ್ತು, ಇಂಥ ಅನಾರೋಗ್ಯ ಬರುವಂತೆ ಮಾಡಿದನು, ಹೀಗೆ ನಾವು ದೇವರನ್ನು ಕಾಣ್ತಿದ್ದೇವೆ. ಹಾಗೆ
ಅದೇ ಗುಣವನ್ನು ನಮ್ಮ ತಂದೆ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ನಮ್ಮ ತಂದೆಯಂದಿರ ಬಗ್ಗೆ ಕೂಡ ನಾವು ಹಾಗೆ ಯೋಚನೆ ಮಾಡ್ತೇವೆ. ಯಾವಾಗ ನಮ್ಮ ತಂದೆಯೊಂದಿಗೆ ನಾವು ತೃಪ್ತರಾಗಿದ್ರೆ ನಮ್ಮ ದೇವರೊಂದಿಗೆ ನಾವು ತೃಪ್ತರಾಗಿಲ್ಲ. ದೇವರೊಂದಿಗೆ ತೃಪ್ತರಾಗಿದ್ರೆ ನಾವು ದೇವರು ನಮಗೆ ಕೊಟ್ಟಿರುವಂತ ಈ ಲೋಕದ ತಂದೆಯಂದಿರ ಬಗ್ಗೆ ಕೂಡ ನಾವು ತೃಪ್ತರಾಗಿ ಗೌರವಿಸುವಂತರಾಗಿದ್ದೇವೆ. ಅದಕ್ಕೆ ಮುಂದಿನ ಸಂಗತಿಗಳು ನೋಡುವಾಗ ಅಥವಾ ಎರಡನೇದಾಗಿ ನೋಡುವಾಗ ದೇವರು ಪ್ರೀತಿ ಪೂರ್ಣನು, ಒಳ್ಳೆಯವನು, ಸೌಂದರ್ಯನು ಆಗಿದ್ದರ ಜೊತೆಯಲ್ಲಿ ದೇವರು ಕೃಪಾಳುವು ಕೂಡ ಆಗಿದ್ದಾನೆ. ಕೀರ್ತನೆಗಳು 86:15 ವಚನ. ಕೀರ್ತನೆಗಳು 86:15. ಕೀರ್ತನೆಗಳು 86:15. ಆದರೆ ನೀನು ಓ ಕರ್ತನೆ ಅಂತಃಕರುಣೆಯು ದಯೆಯು ಉಳ್ಳ ದೇವರು ಮತ್ತು ದೀರ್ಘಶಾಂತನು, ಬಹಳ ಕೃಪೆಯು ಸತ್ಯವೂ ಉಳ್ಳವನು ಆಗಿದ್ದಿ. ಇಲ್ಲಿ ಅನೇಕ ಆತನ ಗುಣಲಕ್ಷಣಗಳನ್ನು ನೋಡ್ತೇವೆ. ಆದರೆ ಅದರಲ್ಲಿ ಮುಂದಿನ ನೋಡ್ತೇವೆ ಕೃಪಾ ಉಳ್ಳ, ಬಹಳ ಕೃಪೆಯು ಉಳ್ಳಂತಹ ದೇವರು. ಅಥವಾ ಬಹಳ ಅಂದ್ರೆ ಸಾಧಾರಣವಾಗಿ ಮಾತನಾಡುವಾಗ ಅನೇಕ ಸಾರಿ ಹೇಳ್ತದೆ ಗ್ರೇಷಿಯಸ್ ಅಂತ ಹೇಳ್ತಾರೆ. ಆ ಮನುಷ್ಯನ ಬಹಳ ಗ್ರೇಷಿಯಸ್ ಇದ್ದಾನೆ, ಗ್ರೇಷಿಯಸ್ ಪರ್ಸನ್ ಅಂತ ನೋಡ್ತೇವೆ. ಮನುಷ್ಯರು ಕೂಡ ನಾವು ಹೇಳುವ ಅವನು ಕೂಡ ಒಂದು ರೀತಿ ದೇವ್ರ ಹೋಲಿಕೆ ಮಾಡುತ್ತಲ್ಲ, ಆದ್ರೆ ನಾವು ಬಹಳ ಉದಾರವಾದಂಥ ಮನಸ್ಸಿನವನಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಮಾತು ಹೇಳುತ್ತ ನೋಡ್ತೇವೆ. ನಮ್ಮ ತಂದೆಗಳ ಬಗ್ಗೆ ನಾವು ಹಾಗೆ ನೋಡುವಂತರಾಗಿದ್ದೇವೆ. ಹಾಗೆ ಆತನ ಗುಣವನ್ನು ನಾವು ನೆನಪು ಮಾಡ್ಕೋಬೇಕಾಗಿದೆ. ಆದರೆ ಎಲ್ಲ ತಂದೆಯಂದಿರು ಹಾಗೇನೆ ಇರ್ಲಿಕ್ಕಿಲ್ಲ. ಆದರೆ ಅವರ ಅದಕ್ಕೆ ಅವ್ರು ನೋಡುವಾಗ ಬಲಹೀನತೆಗಳಲ್ಲಿಯೂ ಅವರ ಒಳ್ಳೆತನ ಉಂಟು, ಅದನ್ನು ನಾವು ಗುರುತಿಸಬೇಕಾಗಿದೆ. ಆದ್ರೆ ನಮ್ಮ ದೇವರಾದ್ರು, ಎಲ್ಲರಿಗೆ ತಂದೆಯಾಗಿರುವ ಆತನಾದ್ರು, ಆತನು ಕೃಪೆಯುಳ್ಳಂಥ ದೇವರಾಗಿದ್ದಾನೆ. ಕೃಪೆಯಲ್ಲಿ ಏನಂತಾರೆ ಪರಿಪೂರ್ಣ ಐಶ್ವರ್ಯವಂತನೂ ಆಗಿರುವಂಥ ದೇವರಾದ, ಅತ್ಯಧಿಕವಾದಂಥ ಕೃಪೆಯುಳ್ಳಂಥ ದೇವರ ಆತನಾಗಿದ್ದಾನೆ. ಆತನಲ್ಲಿ ಯಾವಾಗಲೂ ಕೃಪೆ. ಅದನ್ನೇ ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಅಥವಾ ನಾವು ಕಳೆದ ವರ್ಷದಲ್ಲಿ ಅದನ್ನು ನಾವು ನೋಡಿದ್ದೇವೆ. ಹೇಗೆ ದೇವರು ಅಲ್ಲಿ ತಂದೆ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಆ ಸಾಮ್ಯದಲ್ಲಿ ನಾವು ನೋಡ್ತೇವೆ ತಂದೆಯ ಒಳ್ಳೆತನವನ್ನು, ತಂದೆಯ ಕೃಪೆಯನ್ನು ನಾವು ನೋಡಿದ್ದೇವೆ. ನಮ್ಮ ದೇವರು ಹಾಗೆ ಇದ್ದಾನೆ, ಕೃಪೆಯಲ್ಲಿ ಅಧಿಕ ಐಶ್ವರ್ಯವಂತನಾಗಿರುವಂತಹ ದೇವರು. ಅನೇಕ ವಿಷಯಗಳುಂಟಾದ್ರೆ ಸಂಕ್ಷಿಪ್ತವಾಗಿ ಕೆಲವು ಸಂಗತಿಗಳು ನೋಡೋಣ. ಈಗ ನೋಡುವಾಗ ಎರಡನೇ ಭಾಗ ಪರವಾಗಿ ನೋಡ್ತೇವೆ ಅಂದ್ರೆ ನಮ್ಮ ದೇವರು ತಂದೆ ಆಗಿರುವ ಆತನ ಅಷ್ಟೇ ಅಲ್ಲ, ನಮ್ಮ ದೇವರು ಮಗನು ಕೂಡ ಆದನು. ಅದಕ್ಕೆ ನೋಡಿದ್ರೆ ಅಲ್ಲ, ಯಾಕಂದ್ರೆ ಈ ಲೋಕದಲ್ಲಿ ಕೂಡ ಎಲ್ಲರೂ ತಂದೆ ಆಗ್ಲಿಕ್ಕಿಲ್ಲ ಅಥವಾ ಎಲ್ಲರಿಗೆ ಮಕ್ಕಳಿರ್ಲಿಕ್ಕಿಲ್ಲ. ಆದ್ರೆ ದೇವರೇ ಸ್ವತಃ ಮಗನಾಗಿರುವಂಥದ್ದು ಕೂಡ ತ್ರೈಕತ್ವದಲ್ಲಿ ನೋಡ್ತೇವೆ. ಯೋಹನ ಸುವಾರ್ತೆ 1:14 ನೋಡ್ತೇವೆ. ಯೋಹನ 1:14. ಯೋಹನ 1:14. ಯೋಹನ 1:14. ಇದಲ್ಲದೆ ಆ ವಾಕ್ಯವಾಗಿರುವ ಆತನು ಶರೀರಧಾರಿಯಾಗಿ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಮತ್ತು ತಂದೆಯಿಂದ ಹುಟ್ಟಿದ ಒಬ್ಬನೇ ಮಗನ ಮಹಿಮೆಂತೆ ನಾವು ಆತನ ಮಹಿಮೆಯನ್ನು ನೋಡಿದೆವು. ಇಲ್ಲ ನೋಡ್ತೇವೆ. ಇದಲ್ಲದೆ ಆ ವಾಕ್ಯವಾಗಿರುವ ಆತನು ಯಾರು? ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರೊಂದಿಗಿದ್ದನು, ಆ ವಾಕ್ಯವು ದೇವರಾಗಿದ್ದನು. ಆ ವಾಕ್ಯವಾಗಿರುವ ಆತನೇ ಶರೀರಧಾರಿಯಾಗಿ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಮತ್ತು ಅಷ್ಟೇ ಅಲ್ಲ, ಒಬ್ಬನೇ ಮಗನಾಗಿ ಆತನು ಕಾಣಿಸ್ಕೊಂಡು ನೋಡುವಾಗ ತ್ರಯೇಕ ದೇವರು ಅಂತ ಹೇಳುವಾಗ ಹೌದು ಎರಡನೇ ವ್ಯಕ್ತಿ ಕುಮಾರ ಅಂತ ಯೇಸು ಕ್ರಿಸ್ತನ ಅಂತ ನೋಡ್ತೇವೆ. ಆದ್ರೆ ಒಬ್ಬನೇ ದೇವರು ಅಂತ ನೋಡುವಾಗ ಅಲ್ಲಿ ನೋಡ್ತೇವೆ ಒಬ್ಬನೇ ದೇವರು, ಆತನೇ ತಂದೆಯಾಗಿದ್ದಾನೆ, ಮಗನೂ ಆಗಿದೆ. ಹಾಗೆ ತಕ್ಕ ತ್ರಯೇಕಲ್ಲ ಅಲ್ಲಗಳೆಯುವಂಥದ್ದಲ್ಲ, ಒಬ್ಬನೇ ದೇವರು 3 ಪಾರ್ಟ್ ಚೇಂಜ್ ಮಾಡ್ಕೊತಾನೆ ಅಂತ ಹೇಳುವಂಥದ್ದಲ್ಲ. ಆದ್ರೆ ಇಲ್ಲಿ ನೋಡುವಾಗ ಆತನೇ ಮಗನಾಗಿ ಕಾಣಿಸ್ಕೊಂಡುವಂಥದ್ದು ಅಥವಾ ಮನುಷ್ಯನ ಮಧ್ಯದಲ್ಲಿ ಬಂದಿರುವಂಥದ್ದು, ಮನುಷ್ಯನಾಗಿ ಹುಟ್ಟಿರುವಂಥದ್ದು, ಮನುಷ್ಯನಾಗಿ ಹುಟ್ಟಿದ ಮೂಲಕವಾಗಿ ತಾನು ಮಗನಾಗಿರುವಂಥದ್ದನ್ನು ಏನಂತಾರೆ ಒಂದು ರೀತಿಯಲ್ಲಿ ಕಾರ್ಯರೂಪಕ್ಕೆ ತಂದಿರುವಂಥದ್ದು ನಾವು ನೋಡ್ತೇವೆ. ಆತನ ಮನುಷ್ಯನಾಗಿ ಬಂದಿರೋದ್ರಲ್ಲಿ ಇವತ್ತು ಆತನನ್ನು ಮಗನಿಂದಾಗಿ ನಾವು ಗುರುತಿಸ್ತೇವೆ. ಅದಕ್ಕಿಂತ ಮುಂಚೆ ಆತನು ನಿತ್ಯವಾಗಿಯೂ ದೇವರಾಗಿದ್ರೂ ಕೂಡ ಮಗನಿಂದಾಗಿ ಅದಕ್ಕಿಂತ ಮುಂಚೆ ಗುರುತಿಸಲಿಲ್ಲ. ಅಂದ್ರೆ ನಾವು ನೋಡುವಾಗ ದೇವರು ಸ್ವತಃ ಮಗನಾಗಿದ್ದಾನೆ. ಆತನ ಮಗನಾಗಿರೋದ್ರಿಂದಲೇ ಈ ಲೋಕದಲ್ಲಿ ಮಕ್ಕಳನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಆತನ ಪ್ರೀತಿ ಕೃಪೆ ಕರುಣೆಗಳನ್ನು ಎರಡನೇದಾಗಿ ನೋಡುವಂಥ ಕೃಪೆಯನ್ನು ನಮ್ಮ ಮೇಲೆ ಹರಿಸಿದನು. ನಾವು ಈ ಲೋಕದಲ್ಲಿ ನೋಡುವಾಗ ಅನೇಕ ಸಾರಿ ನಾವು ಮನೆ ಕಟ್ಟೋದಕ್ಕೆ ಅಥವಾ ಬಿಲ್ಡಿಂಗ್ ಕಟ್ಟೋದಕ್ಕೆ ಹೋಗ್ತೇವೆ. ಆದ್ರೆ ಕುಟುಂಬ ಇದನ್ನೆಲ್ಲ ಅದ್ರಲ್ಲಿ ನೋಡಲ್ಲ. ಮಕ್ಕಳು ಇರುವಂಥದ್ದು ಅಥವಾ ಕುಟುಂಬ ಇರುವಂಥದ್ದು ನೋಡಲ್ಲ. ನಾವು ಅನೇಕ ಸಾರಿ ಅದಕ್ಕೆ ನೋಡ್ತೇವಲ್ಲ, ಹೌಸ್ ಮತ್ತು ಹೋಮ್ಗೆ ಇರುವಂಥ ವ್ಯತ್ಯಾಸ. ನಾವು ಅನೇಕ ಸಾರಿ ಹೌಸ್ ಕಟ್ಟೋದಕ್ಕೆ ಬಹಳ ಪ್ರಯತ್ನ ಪಡ್ತೇವೆ. ಅದರಲ್ಲಿ ಕುಟುಂಬ ಅಥವಾ ಮಕ್ಕಳಿಡೋದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಮಕ್ಕಳಲ್ಲದೆ ಎಂಥ ಬಿಲ್ಡಿಂಗ್ ಕಟ್ಟಿದ್ರೆ ಅದರಿಂದ ಏನು ಪ್ರಯೋಜನ ಇದೆ? ಅದಕ್ಕೆ ನೋಡ್ತೇವೆ ಎಷ್ಟೆಷ್ಟೋ ಬಿಲ್ಡಿಂಗ್ಗಳಿವೆ, ಎಷ್ಟೆಷ್ಟೋ ಬಂಗ್ಲೆಗಳಿವೆ, ಎಷ್ಟೋ ಬಂಗ್ಲೆಗಳಿರುತ್ತೆ. ಆದ್ರೆ ಇರೋದಕ್ಕೆ ಒಬ್ರು ಇಲ್ಲ. ಬರೀ ಏನಂತಾರೆ ಆಸ್ತಿ ಪಾಸ್ತಿ ಮಾಡಬಹುದು. ಯಾಕೆ ಅಂಬಾನಿಗೆ ಎಷ್ಟೋ ಬೆಡ್ರೂಮ್ ಮನೆ ಇದೆ ಅಂತ, ಮನೆ ಬೇಕಾದ್ರೆ ಒಂದೇ ಬೆಡ್ರೂಮ್ ಮನೆ, ಯಾಕೆ ಅಷ್ಟೊಂದು ಬೆಡ್ರೂಮ್ ಮನೆಗಳಿದೆ? ಏನೋ ಮಕ್ಕಳೇನೋ ಕೆಲವರು ಇರ್ಬೋದನ್ನೋ ಪರವಾಗಿಲ್ಲ. ಆದ್ರೆ ಅಷ್ಟೊಂದು ಆಸ್ತಿ ಪಾಸ್ತಿ ಮಾಡಿದ್ರೆ ಮನುಷ್ಯರಿಲ್ಲ. ಮನುಷ್ಯರ ಜೊತೆ ಸಂಬಂಧ, ಮನುಷ್ಯರನ್ನು ಕಟ್ಟುವುದರ ಬದಲಾಗಿ ಕಟ್ಟಡಗಳು ಕಟ್ಟುವುದಕ್ಕೆ ಮಾಡ್ತೇವಲ್ಲ. ಅದಕ್ಕೆಲ್ಲ ಹೇಳಿದ್ರು ಅವೆಲ್ಲವುಗಳು ಅನ್ಯರು ಮಾಡ್ತಾರೆ, ನೀವು ಕೂಡ ಅದೇ ಮಾಡ್ತೀರಾ? ಹೌದು, ನಾವು ಅದೇ ಮಾಡ್ಬೇಕು.
ನಾವು ಅದೇ ಮಾಡ್ಬೇಕಂತ ಹೇಳ್ತೇವೆ. ಬೈಬಲ್ ಒಂದು ಕೈಲಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತೇವೆ ತಿಳ್ಕೊ ಮತ್ತಿದೆ ಮಾಡ್ತೇವೆ ಅಂದ್ರೆ ಕರ್ತನಾಥ ಯೇಸು ಕ್ರಿಸ್ತನಾದ್ರು ಆತನು ಈ ಲೋಕಕ್ಕೆ ಒಂದು ರೀತಿಯಲ್ಲಿ ನೋಡುವಾಗ ಅನೇಕ ಸಹೋದರರನ್ನು ಸಂಪಾದಿಸೋಸ್ಕರ ಆತನ ಈ ಲೋಕಕ್ಕೆ ಬಂದು ಸಂಪಾದಿಸಿದ ಮೇಲೆ ಆತನೇ ಆತನೇ ಯೋಹನ 14ರಲ್ಲಿ ಇವಾಗ ನಾನು ತಂದೆ ಬಳಿಗೆ ಹೋಗ್ತೇನೆ, ಹೋಗಿ ಭವನಗಳನ್ನು ಸಿದ್ಧಪಡಿಸ್ತೇನೆ, ಸಿದ್ಧಪಡಿಸಿದ ಮೇಲೆ ಬಂದು ಕರ್ಕೊಂಡು ಹೋಗ್ತೇನೆ. ಯಾಕಂದ್ರೆ ನಾನಿರುವಲ್ಲಿ ನೀವು ಕೂಡ ಇರ್ಬೇಕು. ಅಂದ್ರೆ ಮನುಷ್ಯರ ನಮ್ದು ಏನಂತಾರೆ ವ್ಯವಸ್ಥೆ ಒಂದು ರೀತಿ ಉಲ್ಟಾ ನೋಡ್ತೇವೆ. ಫಸ್ಟ್ ಬಿಲ್ಡಿಂಗ್ ಆಗ್ಬೇಕು, ಫಸ್ಟ್ ಎಲ್ಲ ಆಗ್ಬೇಕು, ಅದ್ರಲ್ಲಿ ಯಾರು ಇರ್ತಾರೋ ಗೊತ್ತಿಲ್ಲ, ಆದ್ರೆ ಫಸ್ಟ್ ಅದಾಗ್ಬೇಕು. ದೇವ್ರು ಹಾಗೆ ಮಾಡಲಿಲ್ಲ. ಫಸ್ಟ್ ಎಲ್ಲ ಬಿಲ್ಡಿಂಗ್ ಕಟ್ಟಿ ಬಂದು ಆಮೇಲೆ ಸ್ವಲ್ಪ ಕರ್ಕೊಂಡು ಹೋಗಿ ನಿಮ್ಗೆಲ್ಲ ಇರಿಸ್ಕೋತೆ ಅಂತ ಹೇಳಿಲ್ಲ. ದೇವರ ನಿರಂತರವಾದಂತ ಮತ್ತು ಭವಿಷ್ಯತ್ ಜ್ಞಾನಾನುಸಾರವಾಗಿ ದೇವರ ಉತ್ಪತ್ತಿಗುಂತೆ ಮುಂಚೆ ಆತನ ಯೋಚನೆ ಮಾಡೋದು ನೋಡುವಾಗ ಇಲ್ಲಿ ಹೇಳ್ತಾನೆ, ಮೊದಲು ಆತನು ಕುಟುಂಬವನ್ನು ಮಕ್ಕಳನ್ನು ಸಂಪಾದಿಸೋದಕ್ಕೋಸ್ಕರ ಆತನ ಹೇಗೆ ಅದನ್ನು ಕೊಂಡ್ಕೊಂಡ, ಅಮೂಲ್ಯವಾದಂತ ಪರಿಶುದ್ಧವಾದಂತ ರಕ್ತವನ್ನು ಸುರಿಸಿ ಎಲ್ಲಾ ಭಾಷೆ ಜಲ ಕುಲಗಳಿಂದ ಮನುಷ್ಯನ ತನಗಾಗಿ ಆತನ ಕೊಂಡ್ಕೊಂಡಿರೋದು ಏನಕ್ಕೆ ಅಂದ್ರೆ ಮುಂದೆ ನೋಡ್ತೇವೆ ಪ್ರಕಟಣೆ ಅಂತ ಬರುವಾಗ, ಇಗೋ ಹೊಸ ಯೆರೂಸಲೇಮು ಹೊಸ ಕಟ್ಟಡ ಬರೋದು ನೋಡ್ತೇನೆ. ಯಾಕಂದ್ರೆ ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗಿ ಅದ್ರಲ್ಲಿ ಇಡ್ತೇನೆ. ಇವತ್ತಿರುವಂತ ನಮ್ಮ ಮನುಷ್ಯರನ್ನೇ ನಾವು ಸಂಪಾದಿಸ್ತಲ್ಲ, ಮಕ್ಕಳನ್ನೇ ಸಂಪಾದಿಸ್ತಲ್ಲ, ಕುಟುಂಬವನ್ನೇ ಸಂಪಾದಿಸ್ತಲ್ಲ, ಏನೆಲ್ಲ ಬಿಲ್ಡಿಂಗ್ಗಳು ಕಟ್ಟಿ ಅದ್ರಲ್ಲಿ ಯಾರು ಇರ್ತಾರೆ, ಯಾರಿರೋದಕ್ಕೋಸ್ಕರ ನಾವು ಮಾಡ್ತೇವೆ. ನಾವಿರಲ್ಲ ಅನೇಕ ಸಾರಿ. ನಮ್ಮ ಏನಂತಾರೆ ಲೋಕದಲ್ಲಿ ಆಗಿರುವಂಥದ್ದು ಉಂಟು. ವಿಜಯವ್ರದ ಸಂಬಂಧಿಕರು ಕೂಡ ಇದ್ದಾರೆ, ಎಷ್ಟೋ ಬೆಡ್ರೂಮ್ ಹೌಸ್ ಕಟ್ಟಿರುವಂಥವ್ರು. ಆದ್ರೆ ಅವ್ರಿಗೆ ಮಗನಿಗೆ ಗೊತ್ತಿಲ್ಲ, ಏನೋ ಮಾಡ್ಬೇಕಂತ ಹೇಳಿ ನಾವು ಮಾಡ್ತೇವೆ. ಆದ್ರೆ ಇವು ಶಾಶ್ವತವಾಗಿರೋದಲ್ಲ. ಕರ್ತನಾಥ ಯೇಸು ಕ್ರಿಸ್ತನಾದ್ರು ಹಾಗೆ ಮಾಡೋದು. ಆತನ ಮಗನಾಗಿ ಬಂದಿರೋದು ಏನಕ್ಕೆ, ಅನೇಕರನ್ನು ಸಹೋದರನಾಗಿ ಮಾಡ್ಕೊಂಡು ಹೋಗೋದಕ್ಕೋಸ್ಕರ. ಈ ಲೋಕದಿಂದ ಸಕಲ ಭಾಷೆ ಕುಲ ಜನಾಂಗಗಳಿಂದ ತನ್ನ ರಕ್ತವನ್ನು ಕೊಟ್ಟು ಕ್ರಯ ಕೊಟ್ಟು ಅವರನ್ನು ಕೊಂಡುಕೊಂಡು ಅವರನ್ನು ನನ್ನೊಂದಿಗೆ ಇರೋದು. ನೀವು ನನ್ನ ಜೊತೆಯಲ್ಲೇ ನೀವು ಇರ್ತೀರ ಬಿಡ್ತೀರ ಗೊತ್ತಿಲ್ಲ, ನಾನೊಂದು ಬಿಲ್ಡಿಂಗ್ ಕಟ್ಕೊಂಡು ಚೆನ್ನಾಗಿ ಪರಲೋಕದಲ್ಲಿ ಇರ್ತೇನೆ ಅಂತ ಹೇಳಿ ಯೇಸು ಕ್ರಿಸ್ತನು ಹೇಳಿಲ್ಲ. ಯಾಕಂದ್ರೆ ನಾನಿರುವಲ್ಲಿ ನೀವು ಕೂಡ ಇರಬೇಕು. ಅದಕ್ಕೆ ದೇವರು ಮಗನಾಗಿ ಬಂದಿದ್ದು. ಅದನ್ನೇ ನಾವು ಏನಂತಾರೆ ಕರ್ತನಾಥ ಯೇಸು ಕ್ರಿಸ್ತನ ಮಗನಾಗಿ ಹುಟ್ಟಿರುವಂತ ಬಗ್ಗೆ ನೋಡ್ತೇವೆ. ಮತ್ತು ಅಷ್ಟೇ ಅಲ್ಲ, ನಮ್ಮ ತಂದೆಯಾದ ದೇವರು ಪರಿಶುದ್ಧಾತ್ಮನಲ್ಲಿ ಆಧರಿಕನಾಗಿ ಆತನು ಬಂದಿದ್ದಾನೆ. ನಮ್ಮ ತಂದೆ ನಮ್ಮ ತಂದೆ ಆಗಿರುವಂತಷ್ಟಲ್ಲ, ನಾವು ತಂದೆಯಂದಿರಾಗಿದ್ರೆ ನಾವು ಮಕ್ಕಳಿಗೆ ನಾವು ಆಧರಿಕರಾಗಿರ್ಬೇಕು, ಆದರಣೆ ಕೊಡುವಂಥವರಾಗಿರ್ಬೇಕು. ಯೋಹಾನ 14:26 ನೋಡ್ತೇವೆ. ಯೋಹಾನ 14:26 ಆದರೆ ತಂದೆಯು ನನ್ನ ಹೆಸರಿನಲ್ಲಿ ಕಳಿಸಿಕೊಡುವ ಪರಿಶುದ್ಧಾತ್ಮ ಎಂಬ ಆಧರಿಕನೇ ಎಲ್ಲವುಗಳನ್ನು ನಿಮಗೆ ಬೋಧಿಸಿ ನಾನು ನಿಮಗೆ ಹೇಳಿದವುಗಳನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ನಮ್ಮ ದೇವರು ಆತನ ತಂದೆಯಾಗಿದ್ದಾನೆ, ನಮ್ಮ ದೇವರು ಆತನ ಕುಮಾರನಾಗಿದ್ದಾನೆ, ನಮ್ಮ ದೇವರು ಆತನ ಪರಿಶುದ್ಧಾತ್ಮನಾಗಿದ್ದಾನೆ. ಅಂದ್ರೆ ಆ ಪರಿಶುದ್ಧಾತ್ಮನು ನಮ್ಮ ದೇವರಾಗಿರುವ ಆತನು ಆದರಣೆಯನ್ನು ಕೊಡುವಾತನಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ನಮ್ಮ ಜೊತೆಲಿ ಆತನು ಆದರಣೆ ಕೊಡುವಾತನಾಗಿದ್ದಾನೆ. ನಮ್ಮ ತಂದೆ ಅಂದ ತಕ್ಷಣ ನಾವು ಏನ್ ನೆನಪು ಮಾಡ್ಕೋತೇವೆ? ನಮ್ಮ ತಂದೆ ಅಂದ ತಕ್ಷಣ ನನ್ನ ಎಂಥದೇ ವಿಷಯದಲ್ಲಿ ಆತನು ನನ್ನ ಜೊತೆಲಿ ಕೂತ್ಕೊಂಡು ನನಗೆ ಆದರಣೆಯನ್ನು ಕೊಡ್ತಾನೆ. ನನ್ನ ನೋವಿನಲ್ಲಿ, ನನ್ನ ದುಃಖದಲ್ಲಿ ಭಾಗಿಯಾಗ್ತಾನೆ. ನನ್ನ ಕಷ್ಟ ನೋವುಗಳನ್ನು ನಾನು ಹೇಳ್ಕೋಬಹುದು, ನಾನು ಹಂಚಿಕೊಳ್ಳಬಹುದಂತ ತಂದೆ ನಾವು ಹೊಂದಿದ್ದೇವ. ನಮ್ಮ ದೇವರ ಹತ್ರ ಅದು ಉಂಟು. ಪರಿಶುದ್ಧಾತ್ಮ ಅದನ್ನೇ ಹಾಗೇ ನಮ್ಮಲ್ಲಿ ಬಂದಿದ್ದಾನೆ. ಅದಕ್ಕೆ ಆತನ ಇನ್ನೊಂದು ಕಡೆ ರೋಮಪುರದಲ್ಲಿ 8ನೇದಲ್ಲಿ ನೋಡುವಾಗ ಅನೇಕ ನಮ್ಮ ಪ್ರಾರ್ಥನೆ ಮಾಡ್ಬೇಕಂತ ಏನ್ ಗೊತ್ತಿಲ್ಲ, ಮುಗುವಿಕೆಯಿಂದ ನಮ್ಮ ಪ್ರಾರ್ಥನೆಯನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋಗ್ತಾನೆ ಅಂತ. ದೇವರು ಆಧರಿಕನಾಗಿದ್ದಾನೆ. ನಮ್ಮ ತಂದೆಯು ಆತನು ಎಂತ ಕುಮಾರನಾಗಿ ಸಹೋದರ ಸಂಪಾದಿಸ್ತಾನೆ. ನಮ್ಮ ತಂದೆಯಾದಂಥ ದೇವರು ಏನಂತಾರೆ ಪರಿಶುದ್ಧಾತ್ಮನಾಗಿ ಆತನು ಆದರಣೆಯನ್ನು ಕೊಡುವ ಆತನಾಗಿದ್ದಾನೆ, ಸಹಾಯಕನಾಗಿದ್ದಾನೆ. ಮತ್ತು ಇನ್ನು ಬೇರೆ ಬೇರೆ ಹೆಸರಲ್ಲಿ ಆತನನ್ನು ಏನಂತಾರೆ ವಿವರಿಸಿರುವಂತ ನೋಡ್ತೇವೆ ಬೈಬಲಲ್ಲಿ. ಒಂದು ನಮಗೆ ಸಾಕು, ನಾವು ಆದರಣೆಯನ್ನು ಕೊಡುವಂತರಾಗಿದ್ದೇವೆ. ಆದರಣೆ ಯಾವಾಗ ಬೇಕು? ಯಾವಾಗ ಮಕ್ಕಳು ಏನಂತಾರೆ ದುಃಖದಲ್ಲಿದ್ದಾರೋ ಅಥವಾ ಗೊಂದಲದಲ್ಲಿದ್ದಾರೋ ಅಥವಾ ಬಲಹೀನತೆಯಲ್ಲಿದ್ದಾರೋ ಸಮಸ್ಯೆಗಳಲ್ಲಿದ್ದಾರೋ ಅಲ್ಲಿ ನಾವು ಆದರಣೆಯನ್ನು ಕೊಡುವಂತರಾಗಿರ್ಬೇಕು. ನಾವು ಅನೇಕ ಸರಿ ನಾವು ಟೀಚರ್ಗಳಾಗ್ಬೋದು, ಡಾಕ್ಟರ್ಗಳಾಗ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇಂಜಿನಿಯರ್ಗಳಾಗಿ ಸೈಂಟಿಸ್ಟ್ಗಳಾಗಿರ್ಬೋದು. ಆದ್ರೆ ತಂದೆಯೇ ಆಗದೆ ಹೋದ್ರೆ ಅವೆಲ್ಲವುಗಳಾಗೋದ್ರಿಂದ ಪ್ರಯೋಜನವೇನು? ಮಕ್ಕಳಿಗೆ ಬೇಕಾಗಿರುವಂಥದ್ದು ತಂದೆ ಅಥವಾ ತಾಯಿ. ಅದೆಲ್ಲ ಬಿಟ್ಟು ನಾವೇನೆಲ್ಲ ಆಗಿದ್ರು ಕೂಡ ಅವುಗಳಿಂದ ಯಾವ ಪ್ರಯೋಜನವಿಲ್ಲ. ದೇವರು ನಮಗೆ ಲೋಕದಲ್ಲಿ ಈ ಸಂಬಂಧಗಳನ್ನು ನಮಗೆ ಕೊಟ್ಟಿರುವಂಥದ್ದು. ಅದಕ್ಕೋಸ್ಕರ ದೇವರು ನಮಗೆ ತನ್ನನ್ನು ತಾನು ಪರಿಚಯ ಮಾಡಿಕೊಂಡು ತಂದೆ ಆಗಿದ್ದೇನೆ ಎಂಬುದಾಗಿ ತೋರಿಸಿರುವಂಥದ್ದು. 2 ಕೊರಿಂಥ 1:3-4 ನೋಡ್ತೇವೆ. 2 ಕೊರಿಂಥ 1:3-4. 2 ಕೊರಿಂಥ 1:3-4. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾಗಿರುವ ದೇವರು, ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ಆತನು ಆಗಿರುವ ದೇವರಿಗೆ ಸ್ತೋತ್ರ. ನಮ್ಮ ದೇವರು ಹೇಗೆ ಇಲ್ಲ ನೋಡ್ತೇವೆ.
ಪರಿಶುದ್ಧಾತ್ಮನ ಹೆಸರು ಸಂತೈಸುವ ಆತನು, ಆದರಿಕನು. ಇಲ್ಲ ನೋಡ್ತೇವೆ ತಂದೆಯಾದ ದೇವರ ಬಗ್ಗೆ ಆತ್ಮೆ ಆಗ್ತಿದ್ದಾನೆ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಆತ್ಮೆ ಆಗ್ತಿದ್ದಾನೆ. ಇಲ್ಲಿ ನೋಡುವಾಗ 2 ಕೊರಿಂಥ 1:3 ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾಗಿರುವ ದೇವರು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ಆತನು ಆಗಿರುವ ದೇವರಿಗೆ ಸ್ತೋತ್ರ. ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ಆತನು ನಮ್ಮನ್ನು ಸಂತೈಸುತ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ. ನಮಗೆ ದೇವರು ಲೋಕದಲ್ಲಿ ಸಂಕಟಗಳು ತರುವಂಥದ್ದು ಏನಕ್ಕೆ ಅಂದ್ರೆ, ಸಂಕಟದಲ್ಲಿರುವವರಿಗೆ ನಾವು ಸಂತೈಸಬೇಕು ತರೋದಕ್ಕೋಸ್ಕರ ದೇವರು ನಮಗೆ ಸಂಕಟ ಕೊಡ್ತಾನೆ ಹೊರತು ಶಿಕ್ಷೆ ಕೊಡ್ತಾ ಇದ್ದಾನೆ, ನಾವು ಕಷ್ಟ ಅನುಭವಿಸ್ತೇವೆ, ದೇವರು ನಮ್ಗೆ ಶಿಕ್ಷೆ ಕೊಡ್ತಾ ಇದ್ದಾನೆ ಅಥವಾ ದೇವರಿಂದ ದೂರ ಹೋಗಿದ್ದೇವೆ ಅಥವಾ ದೇವರನ್ನು ಶಪಿಸ್ತೇವೆ ಅನ್ನೋದಲ್ಲ. ಆದ್ರೆ ನಾವು ಇತರರಿಗೆ ಸಂತೈಸಬೇಕೆಂದು ಹೇಳೋದಕ್ಕೋಸ್ಕರವೇ ನಾವು ಆ ಒಂದು ಕಷ್ಟದಲ್ಲಿ ಹಾದು ಹೋಗಂತೆ ಮಾಡ್ತಾನೆ. ಆದ್ರೆ ನಾವು ನಮ್ಮದೇ ಆದ ರೀತಿಯಲ್ಲಿ ಅದು ನೋಡ್ತಾ ಇರ್ತೇವೆ. ನಮಗೆ ಯಾಕೆ ಪ್ರಾಬ್ಲಮ್, ನಮಗೆ ಯಾಕೆ ಸಮಸ್ಯೆ, ನಮಗೆ ಯಾಕೆ ಅನಾರೋಗ್ಯ, ನಮಗೆ ಯಾಕೆ ನಷ್ಟ, ಏನೋ ಇರ್ಬೋದು ಇದರಲ್ಲಿ, ಅದು ಇದೇನು ಹುಡುಕ್ತಾರೆ. ನಾವು ದೇವರನ್ನು ಪ್ರೀತಿಸೋದಾಗಿದೆ, ದೇವರ ಮಕ್ಕಳಾಗಿದ್ದೆ ಆದರೆ, ದೇವರಲ್ಲಿ ನಾವು ನಂಬಿಕೆ ಇಟ್ಟಿದ್ದೆ ಆದರೆ, ಆತನು ಇತರರ ಸಂಕಷ್ಟಗಳಲ್ಲಿ ಸಂತೈಸೋದಕ್ಕೋಸ್ಕರ ನಾವು ಆ ಸಂಕಟಗಳಲ್ಲಿ ಹಾದು ಹೋಗಿ ಸಂತೈಸುವಿಕೆಯನ್ನು ಹೊಂದಿ ನಮ್ಮ ಅನುಭವದಿಂದ ಇತರನ್ನು ಬಲಪಡಿಸೋದಕ್ಕೋಸ್ಕರ ನಮ್ಮನ್ನು ತಂದೆಯಾಗಿ ಆಗಿರುವಾಗ, ನಾವೇ ತಂದೆಯಾಗಿದ್ದು ನಾವು ಹೇಗೆ ನಮ್ಮ ಮಕ್ಕಳನ್ನು ಸಂತೈಸುವಂತವರಾಗಿದ್ದೇವೆ ಅಥವಾ ಕೇವಲ ಅವಾಗ ನೋಡಿದ ಪೊಲೀಸ್ ಆಫೀಸರ್ ಆಗಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಮಕ್ಕಳ ಜೊತೆ ವರ್ತಿಸ್ತಾ ಇದ್ದೇವೆ. ಏಷ್ಯಾಗ್ರಂಥದಲ್ಲಿ ಒಂದು ವಚನ ನೋಡ್ತೇವೆ, ಆತನು ಇನ್ನೊಂದು ವಚನಕ್ಕೆ ಬರುವಾಗ ನೋಡ್ತೇವೆ, ನಮ್ಮ ದೇವರು ಕೊನೆಗೆ ನೋಡುವಾಗ ಕೊನೆಗೆ 1-2 ವಚನ ನೋಡಿ ಮುಗಿಸೋಣ. ತಂದೆಯೇ ತಾಯಿಯೂ ಕೂಡ ಆಗಿದ್ದಾನೆ, ನಮ್ಮ ದೇವರು ತಾಯಿ ಕೂಡ ಆಗಿದ್ದಾನೆ. ಏಷಯ 66ನೇ ಅಧ್ಯಾಯ 13ನೇ ವಚನ, ಏಷಯ 66:13ನೇ ವಚನ, ಏಷಯ 66:13ನೇ ವಚನ. ಒಬ್ಬನನ್ನು ಅವನ ತಾಯಿ ಆಧರಿಸುವ ಪ್ರಕಾರವೇ ನಾನು ನಿಮ್ಮನ್ನು ಆಧರಿಸುವುದು, ಯೆರೂಸಲೇಮಿನ ನಿಮಿತ್ತವೇ ಆದರಣೆ ಪಡುವೆ. ನೀವು ಅದನ್ನು ನೋಡುವಾಗ ನಿಮ್ಮ ಹೃದಯ ಸಂತೋಷ. ಇಲ್ಲ ನೋಡುವಾಗ ದೇವರು, ನಮ್ಮ ತಂದೆಯಾದ ದೇವರು ತಾಯಿಯೂ ಕೂಡ ಆಗಿದ್ದಾನೆ. ತಾಯಿಯಂತರ ಬಗ್ಗೆ ನಾವು ಅವತ್ತೇ ನೋಡಿದ್ದೇವೆ. ತಾಯಿಯ ಪಾತ್ರವು ಕೂಡ ವಿಶೇಷವಾಗಿರುವಂಥದ್ದು, ದೇವರ ಆ ಸ್ಥಾನವನ್ನು ಕೊಟ್ಟಿರುವಂಥದ್ದು ಕೂಡ ಬಹಳ ಬೆಲೆ ಉಳ್ಳದಾಗಿದೆ. ಆದ್ರೆ ಇಲ್ಲಿ ನಮ್ಮ ದೇವರಿಗಾದ್ರೂ ಮದುವೆ ಮಕ್ಕಳು ಅವೆಲ್ಲವುಗಳಿಲ್ಲ, ಬೇರೆ ಧರ್ಮದಲ್ಲಿರೋ ಪ್ರಕಾರ. ಆದ್ರೆ ನಮ್ಮ ದೇವರನ್ನ ಯಾವಾಗಲೂ ದೇವದೂತರೆಲ್ಲರೂ ಪುಲ್ಲಿಂಗದಲ್ಲಿ ಇರುವಂಥವ್ರೆ. ಆದ್ರೆ ಆ ದೇವರು ಕೂಡ ಆತ್ಮ ತಾಯಿಯಾಗಿ ನಾನು ನಿಮ್ಮೊದಗಿದ್ದೇನೆ ಅಂತ. ನಮ್ಮ ದೇವರು ತಾಯಿಯಾಗಿ, ನಾವು ತಂದೆಯಾಗಿರುವಂಥವ್ರು ಅನೇಕ ಸರಿ ತಾಯಿಯಾಗಿ ಕೂಡ ನಾವು ಇಲ್ಲಿ ನೋಡೋ ಪ್ರಕಾರ ಆದರಣೆ ಕೊಡುವ ಆತರು ಅಥವಾ ಕೆಲಸ ಮಾಡುವ ಆತರು ಪ್ರತಿಯೊಂದರಲ್ಲಿ ಆ ರೀತಿಯಾಗಿ ನಾವು ನೋಡ್ಕೋಬೇಕಾಗಿದೆ. ಯಾಕಂದ್ರೆ ಅದಕ್ಕೆ ಯಾಕೆ ಹಾಗಾಗಬಹುದು ಅಂದ್ರೆ, ಏಷಯ 49:15 ವಚನ ನೋಡ್ತೇವೆ. ಏಷಯ 49:15 ವಚನ, ಏಷಯ 49:15. ತನ್ನ ಗರ್ಭದ ಮಗನ ಮೇಲೆ ಕರುಣಿಸದೆ ಒಬ್ಬ ಸ್ತ್ರೀಯು ತನ್ನ ಮೊಲೆ ಕೂಸನ್ನು ಮರೆತಾಳೆ. ಅಲ್ಲಿ ಪ್ರಶ್ನೆ ಕೇಳ್ತಾನೆ, ತನ್ನ ಗರ್ಭದ ಮಗನ ಮೇಲೆ ಕರುಣಿಸದೆ ಒಬ್ಬ ಸ್ತ್ರೀಯು ತನ್ನ ಮೊಲೆ ಕೂಸನ್ನು ಮರೆತಾಳೆ. ನಿನ್ನೆ ಪೇಪರ್ ಟೈಮ್ಸ್ ಆಫ್ ಇಂಡಿಯಾ ಪೇಪರಲ್ಲಿ ನ್ಯೂಸ್ ಬಂದಿತ್ತು. ಒಬ್ಬ ತಂದೆ ಹೋಗಿ ಹೆಂಡತಿ ಮೇಲೆ ಕೋರ್ಟ್ ಕೇಸ್, ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ತಗೊಳ್ಳಿಲ್ಲ, ಕೋರ್ಟ್ ಮೂಲಕ ಕೇಸ್ ಹಾಕಿದ್ದಾರೆ. ಅಂದ್ರೆ ತಾಯಿ ಆಗಿರುವಂಥವಳು ಮಗುವಿಗೆ, ಚಿಕ್ಕ ಮಗು ಹಾಲು ಕುಡಿಸ್ತಲ್ಲ, ಮಗುವನ್ನು ತೊರೆದು ಆಕೆ ಹೋಗಿದ್ದಾಳೆ. ಅದಕ್ಕೆ ಯಾಕೆ ಯಾವುದು ಅಂದ್ರೆ ಕಾನೂನಿನ ಪ್ರಕಾರ ತಾಯಿ ಹಾಗೆ ಮಾಡಬಾರ್ದಂತೆ. ಅದಕ್ಕೋಸ್ಕರ ಕಾನೂನಿನಲ್ಲಿ ಅವೇನ ಹುಡುಕಿ ಆತನು ಯಾವ್ಯಾವ್ದು ಪ್ರಕಾರ ಹಿಂಗೆ ಮಾಡಬೇಕು ಅಂತ ಕೇಸ್ ಹಾಕಿದ್ದಾರೆ. ಅಂದ್ರೆ ಈ ವಾಕ್ಯದ ಪ್ರಕಾರ ನಮ್ಗನ್ಸುತ್ತೆ ಯಾರು ಹಾಗೆ ಮಾಡ್ತಾರೆ ಅಂತೇಳಿ. ಅದಕ್ಕೆಲ್ಲ ಪ್ರಶ್ನೆ ಕೇಳ್ತಿದ್ದಾನೆ, ತನ್ನ ಗರ್ಭದ ಮಗನ ಮೇಲೆ ಕರುಣಿಸಿದ ಒಬ್ಬ ಸ್ತ್ರೀಯು ತನ್ನ ಮೊಲೆ ಕೂಸನ್ನು ಮರೆತಾಳೆ. ಹೌದು, ಮರಿತಾರೆ, ಅನೇಕರು ಮರಿತಾ ಇದ್ದಾರೆ. ಇವರು ತನ್ನ ಮಕ್ಕಳನ್ನೇ ನಾವು ಮರೆತು ಹೋಗ್ತೇವೆ ಅಥವಾ ಏನೋ ಮಾಡ್ತೇವೆ ಅಂದ್ರೆ ಮತ್ತೆ ಅದು ಯಾವುದಕ್ಕೆ ಸಮಾನವಾಗಿದೆ. ಆದರೆ ಅಂದ್ರೆ ಲೋಕದಲ್ಲಿ ಹಾಗಾಗೋದಕ್ಕೆ ಸಾಧ್ಯತೆ ಉಂಟು. ಅದೇ ನಿನ್ನ ನ್ಯೂಸ್ ಪ್ರಕಾರ ಅಥವಾ ಅನೇಕ ಸಂಗತಿಗಳಾಗ್ಬೋದು. ಆದ್ರೆ ಮುಂದಿನ ವಚನ ಹೇಳ್ತೀನಿ, ಹೌದು ಅವಳು ಮರೆಯಬಹುದು, ಆದರೂ ನಾನು ನಿನ್ನನ್ನು ಮರೆಯುವುದಿಲ್ಲ. ದೇವರ ನಾನು ತಾಯಿಯಾಗಿ ನಿನ್ನನ್ನು ಮರೆಯುವುದಿಲ್ಲ. ನಮ್ಮ ದೇವರಂತ ದೇವರಾಗಿದೆ. ನಾವು ಇವತ್ತು ನಮ್ಮ ತಂದೆ ಆಗಿರುವಂಥವ್ರನ್ನು ಹೇಗೆ ನಾವು ಗುರುತಿಸಿದ್ದೇವೆ? ತಂದೆ ಆಗಿರುವಂಥ ನಾವು ತಾಯಿಯಾಗಿ ಕೂಡ ನಾವು ಜವಾಬ್ದಾರಿಯನ್ನು, ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಮಕ್ಕಳಿಗೆ ಆದರಣೆ ಕೊಡೋದ್ರಲ್ಲಿಯೂ ತಾಯಿಯಾಗಿಯೂ ನಾನು ಮಾಡುವಂಥದ್ದು. ಹೌದು, ಹಾಗೆ ಅಂತ ಏನಂತಾರೆ ವಿಶೇಷತೆಯನ್ನು ಕಂಡಿರುವಂಥ ಅವಳೇ ನೋಡಿರುವಂಥ ಸಹೋದರಿ ತನ್ನ ತಂದೆಯಲ್ಲಿ ಅಂತದನ್ನು ಕಂಡ್ರು. ನನಗೆ ತಾಯಿ ಏನಂತಾರೆ, ನನಗೆ ಆಕೆ 16 ವಯಸ್ಸಾಗಿ ಮಾಡೋದು, ಚಿಕ್ಕಳಿರುವಾಗಲೇ ಅದಾಗಿರುವಂಥ ಘಟನೆ. ಅಂದ್ರೆ ಚಿಕ್ಕ ಮಕ್ಕಳಿರುವಾಗಲೇ ತನ್ನ ತಾಯಿಯನ್ನು ಕಳ್ಕೊಂಡಾಗಲೂ ಕೂಡ ತಂದೆಯಾಗಿ 5 ಮಕ್ಕಳನ್ನು
ತಾಯಿಯಾಗಿ ಆತನು ನಮ್ಮನ್ನು ಬೆಳೆಸಿದನಲ್ಲ ಅಂತ ಹೇಳಿ ಅದನ್ನು ಗೌರವಿಸಿ ಯಾಕೆ ತಂದೆ ಅಂದಿರ ದಿವಸವನ್ನು ಆಚರಿಸೋದಕ್ಕೆ ಶುರು ಮಾಡಿದ್ರು. ಇವತ್ತು ಇಷ್ಟೊಂದು ದೇವರ ವಾಕ್ಯ ನೋಡುವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನಮ್ಮ ಸ್ಥಾನ, ನಮ್ಮ ಜವಾಬ್ದಾರಿ ಏನಾಗಿದೆ, ನಾವು ಹೇಗೆ ಮಾಡ್ತೇವೆ. ತಂದೆ ಆಗಿದ್ದು ಒಳ್ಳೆತನವನ್ನು, ಪ್ರೀತಿಯನ್ನು, ಸೌಂದರ್ಯವನ್ನು ಅಭಿವೃದ್ಧಿ ತಂದೆ ಆಗಿದ್ದು ಮಗನಂತೆ ನಾವು ಕುಟುಂಬ ಸ್ಥಾಪನೆಗೆ ಕುಟುಂಬದೊಂದಿಗೆ ಕರ್ತನ ಯೇಸುಕ್ರಿಸ್ತನು ಪರಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕಿರುವಾಗ ನಾವು ಆ ರೀತಿಯಾಗಿ ಮಾಡ್ತಿದ್ದೇವೆ ಅಥವಾ ನಮ್ಮ ತಂದೆಯ ಸ್ಥಾನವನ್ನು ನಾವು ಹೇಗೆ ನಿರ್ವಹಿಸ್ತಾ ಇದ್ದೇವೆ. ಮತ್ತು ಮೂರನೇ ನೋಡುವಾಗ ಪರಿಶುದ್ಧಾತ್ಮನು ಆದರಿಕನಾಗಿ, ತಂದೆಯಾದ ದೇವರು ಪರಿಶುದ್ಧಾತ್ಮನಾಗಿ ಆದರಣೆ ಕೊಡುವ ಆತನಾಗಿದ್ದಾನೆ. ಮತ್ತು ಕೊನೆಯದಾಗಿ ನೋಡ್ಬೇಕಾದ್ರೆ ತಂದೆಯಾದ ದೇವರೇ ತಾಯಿಯಾಗಿಯೂ ನಮ್ಮೊಂದಿಗೆ ಆತನು ತನ್ನ ಎಲ್ಲ ಏನಂತಾರೆ ಸರ್ವಸ್ವನ್ನು ಒದಗಿಸುವಂತ ರೀತಿಯಲ್ಲಿ ಆತ ನಡ್ಕೊಳ್ಳುವಂತಾಗಿದ್ದಾರೆ. ನಾವು ಇಂಥ ದೇವರನ್ನು ಹೊಂದಿದ್ದೇವೆ. ಆ ದೇವರು ನಮ್ಮ ತಂದೆಯಾಗಿ ಮಾಡಿಕೊಳ್ಳೋದಕ್ಕೆ ಒಂದೇ ಒಂದು ಏನಂದ್ರೆ ಉಪಾಯ ಉಂಟು. ಏನಂದ್ರೆ ಆತನ ಕುಮಾರ ಅಂತ ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷಕರನ್ನಾಗಿ ಅಂಗೀಕರಿಸಿದರೆ ಆತನ ಮರಣ, ಸಮಾಧಿ, ಪುನರುತ್ಥಾನದ ಮೂಲಕವಾಗಿ ನಮಗೆ ಬಿಡುಗಡೆಯು, ವಿಮೋಚನೆಯು, ರಕ್ಷಣೆ ಉಂಟು ಎಂದಾಗಿ, ಆತನ ರಕ್ತದಿಂದ ನಮ್ಮ ಪಾಪಕ್ಕೆ ಶುದ್ಧೀಕರಣ ಆತನ ರಕ್ತದಿಂದಲೇ ಮಾತ್ರ ಉಂಟು ಎಂದಾಗಿ ನಂಬಿ ಆತನ ರಕ್ಷಕನಾಗಿ ಅಂಗೀಕರಿಸಿದೆ. ಆದರೆ ಅಂತ ದೇವರನ್ನು ನಾವು ತಂದೆಯನ್ನಾಗಿ ಮಾಡಿಕೊಳ್ಳೋಕ್ಕಿಂತ ಹೆಚ್ಚಾಗಿ ಆ ತಂದೆಯು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕಾರ ಮಾಡ್ತಾನೆ ಮತ್ತು ಮಕ್ಕಳನ್ನುವಂತ ಅಧಿಕಾರ ಕೊಟ್ಟಿದ್ದೇನೆ ಎಂಬುದಾಗಿ ಯೋಹಾನ 1:12 ಹೇಳಿದ್ದಾನೆ. ನಾವು ಆತನ ಮಕ್ಕಳಾಗಿದ್ದೇವೋ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಇಲ್ಲಿ ಹೋದ್ರೆ ಹಿಂದೆ ಕರ್ತನಾದ ಯೇಸುಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ಭೂಪರ ಲೋಕಗಳನ್ನು ಸೃಷ್ಟಿಸುವಂತ ಸೃಷ್ಟಿಕರ್ತನಾದಂತ ದೇವರನ್ನು ನಮ್ಮ ತಂದೆಯನ್ನಾಗಿ ನಾವು ಮಾಡ್ಕೊಳ್ಳೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ.